ಹೌದಲ್ವಾ, ನಮ್ಮಪ್ಪನೂ ಹಿಂಗೆ ಅನ್ಕೊಂಡಿದ್ರೇನೋ, ನಾವು ಆ ಥರ ರಿಯಾಕ್ಟ್ ಮಾಡಿದ್ವೇನೋ. ಇದೇನು ಅಗೇನ್ಸ್ಟ್ ಕ್ಯಾರೆಕ್ಟರ್ಸ್ ಅಲ್ಲ, ನಾನೇ ಅವನು ಅವನೇ ನಾನು ಈ ಫಿಲ್ಮಲ್ಲಿ. ಈ ಟೈಮ್ನವ್ರಿಗೆ ಇದು ಎಚ್ಚರಿಸ್ಬೇಕಿತ್ತು ಅನ್ನೋ ಥರದ್ದು. ಈಗ ಮಕ್ಕಳು ನಾವು ಜೆನ್ಜಿ ಅಂದ್ರೂ ಏನೇ ಅಂದ್ರೂ ಮನುಷ್ಯನೇ. ಸೊ ತಿರ್ಗಾ ಈ ಇಯರು ಫಸ್ಟ್ ಫಿಲ್ಮು ಚೌಕಿದಾರ. ಕ್ಲೈಮ್ಯಾಕ್ಸ್ ಎಲ್ಲ ಪಕ್ಕಕ್ಕಿಟ್ರೆ ದ ಫಸ್ಟ್ ಐ ಹ್ಯಾವ್ ಟು ಕನ್ವಿನ್ಸ್ ದಟ್ ಐ ಆಮ್ ವೆರಿ ಗುಡ್ ಮ್ಯಾನ್. ಟೋಟ್ಲಿ ಯಾರಿಗೂ ಡೌಟೇ ಬಂದಿಲ್ಲ ಕ್ಲೈಮ್ಯಾಕ್ಸ್ ತನಕ. ಇದೆಲ್ಲ ಡೈರೆಕ್ಟರ್ಸ್ ಫಸ್ಟ್ ಥಿಂಕ್ ಮಾಡೋವಾಗ ನನ್ನನ್ನು ಥಿಂಕ್ ಮಾಡೋದು ನನ್ನ ಅದೃಷ್ಟ ಅಂತ ನಾನು ಅನ್ಕೋತೀನಿ. ಹೊಸತನದ ಸಾಯಿ ಕುಮಾರ್ ನೋಡಬೇಕು ಅಂತ ಆ ಉದ್ದೇಶನೇ ನನಗೆ ಈ ಸಿನಿಮಾಗೆ ಪ್ಲಸ್ ಪಾಯಿಂಟ್. ಪೊಲೀಸ್ ಸ್ಟೋರಿ ಒಂದು ಫಿಲ್ಮ್ ಚೇಂಜ್ ಮೈ ಲೈಫ್. ಅಗೇನ್ ಥ್ಯಾಂಕ್ಸ್ ಟು ಕರ್ನಾಟಕ. ಸೊ ಇಲ್ಲಿವರೆಗೂ ನನಗೆ ಅವರು ಈ ರೀತಿ ಇರು ಅಂತ ಹೇಳ್ಕೊಟ್ಟೇ ಇಲ್ಲ. ಅವರು ಸೆಟ್ಟಲ್ಲಿ ಇರೋವಂಥ ರೀತಿ ಇದೆಯಲ್ಲ, ನಮ್ಮಂಥ ಆ್ಯಕ್ಟರ್ಸ್ಗಳಿಗೆ, ಯಂಗ್ ಆ್ಯಕ್ಟರ್ಸ್ಗಳಿಗೆ ನಿಜವಾಗ್ಲೂ ಆದರ್ಶಪ್ರಿಯ. ಒಂದು ಟರ್ನಿಂಗ್ ಪಾಯಿಂಟ್ ಇದೆ ನಮ್ಮ ಸಿನಿಮಾದಲ್ಲಿ, ಅದರಲ್ಲಿ ನಾನು ಒಂದು ಭಾಗಿಯಾಗಿರ್ತೀನಿ. ಆ್ಯಂಡ್ ಇನ್ಫ್ಯಾಕ್ಟ್ ಅವ್ರು ಏನು ಹೇಳೋರಂದ್ರೆ, ಅಮ್ಮನ ಶೂಟಿಂಗ್ ಕರ್ಕೊಂಬರ್ಬೇಡಿ, ಕರ್ಕೊಂಬರಂಗಿದ್ರೆ ಅವ್ರನ್ನ ಕ್ಯಾರವ್ಯಾನ್ ಅಲ್ಲಿ ಬಿಟ್ಬಿಟ್ಟು ನೀವು ಬನ್ನಿ. ಒಂದು ವಿಧದಲ್ಲಿ ನಾನು ಹಾಳಾಗೋಕ್ಕೆ ಅವರೇ ಕಾರಣ. ಪೃಥ್ವಿ ಗಿಲ್ಲಿ ಆದ್ರೆ ವೆರಿ ಹ್ಯಾಪಿ, ತುಂಬಾ ಖುಷಿ ಆಗುತ್ತೆ ಅವ್ರು ಗೆದ್ದಿದ್ ನೋಡಿ. ತುಂಬಾ ಒಳ್ಳೆ ಹ್ಯೂಮನ್ ಬೀಯಿಂಗ್. ಅಟ್ಟೆ ಮತ್ತೆ ಪ್ರೀತಿ ಚಿಟ್ಟೆ ನಿನ್ನ ಸುತ್ತಮುತ್ತ ಹಾರಿ ಬಿಟ್ಟೆ 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 ನನ್ನ ಬಿಟ್ಟೆ ನನ್ನ ಹಿಂದೆ ಹಿಂದೆ ಹೊರಟೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪ್ರವೀಣ್ ಅಂತ. ಈ ಹೊತ್ತು ನನ್ನ ಜೊತೆಗೆ ಚೌಕಿದಾರ ಚಿತ್ರತಂಡ ಇದೆ. ಸೊ ಲೆಜೆಂಡರಿ ಆ್ಯಕ್ಟರ್ ಸಾಯಿ ಕುಮಾರ್ ಸರ್ ಇದ್ದಾರೆ. 50ನೇ ವರ್ಷದ ಹೊಸ್ತಲ್ಲಿ ಈ ಸಿನಿಮಾ ಬರ್ತಿರೋಂಥದ್ದು. ಸೊ ಮೊದಲಿಗೆ ಸರ್ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹೊಸ ವರ್ಷದ ಶುಭಾಶಯಗಳು ತಮಗೂ ಸರ್. ಹೊಸ ವರ್ಷದ ಶುಭಾಶಯಗಳು. ಆ್ಯಂಡ್ ಹೊಸ ವರ್ಷದ ಮೊದಲನೇ ಸಿನಿಮಾ. ಹೌದಪ್ಪ, ಚೌಕಿದಾರದ ಶುಭಾಶಯಗಳು. ಪೃಥ್ವಿ ಆ್ಯಸ್ ಯೂಶುವಲ್, ಪೃಥ್ವಿ ಪ್ರತಿ ಸಿನಿಮಾದು ಜೊತೆಗೂ ನಾವು ಇರ್ತೀವಿ, ಪ್ರತಿ ಸಿನಿಮಾಗೂ ಸಿಗ್ತಾ ಇರ್ತೀವಿ. ಆ್ಯಂಡ್ ಇದ್ರ ಮೇಲೆ ತುಂಬ ದೊಡ್ಡ ನಿರೀಕ್ಷೆ ಇದೆ. ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಮಾತುಕತೆ ಮಾಡೋಣ. ಆ್ಯಂಡ್ ಧನ್ಯ. ಸೊ ಧನ್ಯ ಅವರ ಮೊದಲನೇ ಸಿನಿಮಾ ಕನ್ನಡ ಪಿಕ್ಚರ್ ಜೊತೆಗೆ ಶುರುವಾಗಿದ್ದು ಈ ವರ್ಷ. ಹಾಕಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ಸಿನಿಮಾದಲ್ಲೂ ಜೊತೆಯಾಗಿ ಬರ್ತಾ ಇದ್ದೀವಿ. ಆ್ಯಂಡ್ ಅಗೇನ್ ಚೌಕಿದಾರ ಈ ವರ್ಷ, ಹೋದ ವರ್ಷ ನಮಗೆ ಸಿಕ್ಕಿಲ್ಲ ಧನ್ಯ. ಸೊ ಈ ವರ್ಷದ ಮೊದಲನೇ ಸಂದರ್ಶನ ಧನ್ಯ ಜೊತೆಗೆ. ಸರ್, ಮೊದಲಿಗೆ ಅಭಿನಂದನೆಗಳು. ತುಂಬ ಪ್ರಾಮಿಸಿಂಗ್ ಆಗಿ ಕಾಣ್ತಾ ಇರೋಂಥ ಕಂಟೆಂಟ್ ಇದು. ಎಸ್ಪೆಷಲಿ ಟೀಸರ್ ಬಂದಾಗ ನಾನು ಪೃಥ್ವಿಗೆ ಐ ಥಿಂಕ್ ಫೋನ್ ಮಾಡಿದ್ದೆ ಅನಿಸುತ್ತೆ. ತುಂಬ ಎಕ್ಸೈಟ್ ಆಗಿತ್ತು. ಓಕೆ, ಇವ್ರ ಕೆರಿಯರಲ್ಲೇ ಇದೇನೋ ಬೇರೆ ಚೇಂಜ್ ಆಗುತ್ತೆ ಅನ್ನೋ ಥರದ್ದು. ಆ್ಯಂಡ್ ಓವರಾಲ್ ಟ್ರೈಲರ್ ನೋಡಿದಾಗ, ಆ ಹಾಡುಗಳು ನೋಡಿದಾಗ, ಎಸ್ಪೆಷಲಿ ನಿಮ್ಮ ಬಗ್ಗೆ ನಾನು ನಿಮ್ಮಿಂದನೇ ಮಾತುಕತೆ ಶುರು ಮಾಡ್ತೀನಿ. ನನಗೆ ಅಂದರೆ ಓವರ್ ದ ಇಯರ್ಸ್ ನಾವು ಚಿಕ್ಕವರಿದ್ದಾಗಿಂದ ನಿಮ್ಮನ್ನು ನೋಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ರಂಗಿತರಂಗ ಆದಮೇಲೆ ನಿಮ್ಮ ಒಂದು ಆಯ್ಕೆ ಆಗಲಿ, ನಿಮ್ಮ ಒಂದು ಶೈಲಿ ಆಗಲಿ ತುಂಬ ಬದಲಾವಣೆಗಳಾಗಿದೆ ಅಂತ ನನ್ನ ಅನಿಸಿಕೆ. ಸೊ ಈ ಒಂದು ಆಯ್ಕೆ ಚೌಕಿದಾರನಿಗೆ ನನಗೆ ಆ ಟ್ರೈಲರ್ ನೋಡಿದಾಗ, ಆ ಗ್ಲಿಮ್ಸ್ ನೋಡಿದಾಗಲೇ ಅನ್ನಿಸ್ತು, ಅಂದರೆ ತುಂಬ ಹತ್ತಿರಕ್ಕೆ ತೊಗೊಂಡಿದ್ದೀರಾ ಇದನ್ನು ಅಂತ. ಈ ಒಂದು ಸಬ್ಜೆಕ್ಟು ಕೇಳಿದ್ದು, ಮಾಡಿದ್ದು, ಈ ಒಂದು ಜರ್ನಿ ಸರ್. ಅದೇ ಫಸ್ಟು ನಾರ್ಮಲಿ ಇಂಥ ಕ್ಯಾರೆಕ್ಟರ್ಗೆ ಸಾಯಿ ಕುಮಾರ್ ಅಂತ ಅಂದ್ಕೊಳ್ಳೋದು ಕಷ್ಟ. ನೀವು ಹೇಳ್ದಂಗೆ ನಾವು ಎಮೋಷನು, ಏನಾದರೂ ಒಂದು ಪವರ್ಫುಲ್ಲು, ಇಲ್ಲ ಡೈಲಾಗು. ಬಟ್ ಫಸ್ಟ್ ಟೈಮು ಒಂದು ಸೆಂಟಿ ರೋಲು, ಎಮೋಷ್ನಲ್ ಎಲ್ಲ ನವರಸ ಇದೆ ಈ ಕ್ಯಾರೆಕ್ಟ್ರಲ್ಲಿ. ಸೊ ಫಸ್ಟ್ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಚಂದ್ರಶೇಖರ್ ಬಂಡಿಯಪ್ಪ. ಯಾಕಂದರೆ ರಂಗಿತರಂಗನೂ ಅಷ್ಟೇ, ಅವರು ಬರೋವಾಗ ಕೇಳಿದ ತಕ್ಷಣ ಆ್ಯಕ್ಚುಲಿ ಅಂಥ ಒಂದು ಒಂದು ಮೃದುವಾದ ಒಂದು ಕ್ಯಾರೆಕ್ಟ್ರು. ಕ್ಲೈಮ್ಯಾಕ್ಸ್ ಎಲ್ಲ ಪಕ್ಕಕ್ಕಿಟ್ರೆ ದ ಫಸ್ಟ್ ಐ ಹ್ಯಾವ್ ಟು ಕನ್ವಿನ್ಸ್ ದಟ್ ಐ ಆಮ್ ವೆರಿ ಗುಡ್ ಮ್ಯಾನ್. ಟೋಟ್ಲಿ ಯಾರಿಗೂ ಡೌಟೇ ಬಂದಿಲ್ಲ ಕ್ಲೈಮ್ಯಾಕ್ಸ್ ತನಕ. ಸೊ ಇದೆಲ್ಲ ಡೈರೆಕ್ಟರ್ಸ್ ಫಸ್ಟ್ ಥಿಂಕ್ ಮಾಡೋವಾಗ ನನ್ನನ್ನು ಥಿಂಕ್ ಮಾಡೋದು ನನ್ನ ಅದೃಷ್ಟ ಅಂತ ನಾನು ಅನ್ಕೋತೀನಿ. ಬಂದ ಮೇಲೆ ಹೋಮ್ವರ್ಕು. ಆ್ಯಂಡ್ ಲಕ್ಕಿಲಿ ಈ ಕ್ಯಾರೆಕ್ಟ್ರು ಅವ್ರು ನೋಡಿದ ಕ್ಯಾರೆಕ್ಟರ್ಸಿಂದ, ನಿಜವಾದ ಅವರು ನೋಡಿದ ಪಾತ್ರಗಳಿಂದ, ಅವರು ಅದು ಮಂಡ್ಯದಲ್ಲಾಗಿರ್ಬೋದು, ಮೈಸೂರದಲ್ಲಿ ಆಗಿರ್ಬೋದು, ಅವ್ರು ನೋಡಿದ ಒಂದು ಅಪ್ಪನ ಕ್ಯಾರೆಕ್ಟರ್ನ ಅವ್ರು ಅಂದ್ಕೊಂಡು ಈ ಥರ ಇರಬೇಕು, ಈ ಥರ ಬಿಹೇವ್ ಮಾಡಬೇಕು, ಈ ಥರ ಮಾತಾಡಬೇಕು. ಇದು ಒಂದು ಚಾಲೆಂಜ್ ಆಯಿತು ನನಗೆ. ಆ್ಯಂಡ್ ಯಾರು ನನ್ನ ಮಗ ಅಂದ ತಕ್ಷಣ ಇವರು ಹೆಸರು ಹೇಳಿದ್ರು. ಆಲ್ರೆಡಿ ಐ ವರ್ಕ್ಡ್ ವಿತ್ ಹಿಮ್. ಐ ಹ್ಯಾವ್ ಸೀನ್ ಸಮ್ ಆಫ್ ಹಿಸ್ ತುಳು ಫಿಲ್ಮ್ಸ್. ಈಸ್ ಅ ವಂಡರ್ಫುಲ್ ಆ್ಯಕ್ಟ್ರು. ಸಮ್ ದಿಯಾ ಇದೆ. ಆ್ಯಂಡ್ ಇವ್ರ ಬಗ್ಗೆ ಹೇಳಿದ್ರು, ರಾಜ್ಕುಮಾರ್ ಅವ್ರ ಬ್ಲಡ್ಡು. ಸೊ ಎವ್ರಿಥಿಂಗ್ ಇಟ್ ಇಸ್ ಸಮಥಿಂಗ್ ಲೈಕ್ ಎ ಗ್ರೇಟ್ ಕಾಂಬಿನೇಷನ್ ಅಂತ ಫೀಲ್ ಬಂತು. ಬಟ್ ಏನೇ ಇದ್ರೂ ನಾನು ಬಂದು ಅವರು ಹೇಳ್ದಂಗೆ ಬೆಳಗ್ಗೆ ಪ್ರೆಸ್ ಮೀಟಲ್ಲಿ ಅವರು ಹೇಳಿದ ಮೇಲೆ ಈ ಥರ ಇರಬೇಕು ಸರ್, ಈ ಥರ ಅದು ಇದಂತ ತೋರಿಸ್ಬಿಟ್ಟು ಹೋಗ್ಬಿಟ್ರು ಕತೆ ಫುಲ್. ಸೊ ಫಸ್ಟ್ ಕ್ಯಾರೆಕ್ಟ್ರೇ ನನಗೆ ನನ್ನ ಅದೃಷ್ಟ ಅಂತ ಅಂದ್ಕೊಂಡೆ. ಇಂಥ ಒಂದು ಕ್ಯಾರೆಕ್ಟ್ರು ತಿರ್ಗಾ ಒಂದು ಆ್ಯಕ್ಟ್ರಾಗಿ ನನಗೆ ಒಂದು ಚಾಲೆಂಜ್ ರೋಲ್ ಅಂತ. ಸೊ ಬೇಸಿಕಲಿ ಯಾವಾಗಲೂ ಒಂದು ಆರ್ಟಿಸ್ಟ್ಗೆ ಆ ರೊಟೀನ್ನಿಂದ ನಮ್ಮನ್ನು ಪಕ್ಕಕ್ಕಿಟ್ಟು ಒಂದು ಹೊಸತನದ ಸಾಯಿ ಕುಮಾರ್ ನೋಡಬೇಕು ಅಂತ
ಆ ಉದ್ದೇಶನೇ ನನಗೆ ಈ ಸಿನಿಮಾಗೆ ಪ್ಲಸ್ ಪಾಯಿಂಟ್. ಓಕೆ. ಆ್ಯಂಡ್ ರೀಸೆಂಟ್ಲಿ ನಿಮ್ಮದು ತೆಲುಗು ಸಿನಿಮಾ ನಿಮ್ಮ ಮಗ ಅವ್ರದ್ದು ಪ್ರೋಗ್ರಾಮ್ ನೋಡ್ತಿದ್ದೆ ಸರ್ ನಾನು. ನೀವು ಮಾತಾಡ್ತಾ ಇದ್ರಿ ಅಂದರೆ ನನಗೆಲ್ಲೋ ಈ ಟ್ರೈಲರ್ ನೋಡಿದಾಗ ನಿಮ್ಮ ರಿಯಲ್ ಲೈಫಿಗೂ ಮತ್ತು ಈ ಸಿನಿಮಾಗೂ ತುಂಬ ನಂಟಿದೆ ಅಂತ ಅನ್ಸಕ್ಕೆ ಶುರು ಆಯಿತು. ನಾನು ಈಗ ಬರ್ತಾನು ಇನ್ನೊಂದ್ಸಲ ಗ್ಲಾನ್ಸ್ ಮಾಡೋಣ ಸುಮ್ಮನೆ ನೋಡ್ತಾ ಇದ್ದೆ. ಅದು ತುಂಬ ಎಮೋಷ್ನಲ್. ಹೌದು ಎವ್ರಿ ಫಾದರ್ಸ್ ಎಮೋಷನ್, ದಟ್ಸ್ ವಾಟ್ ಲೈಕ್ ಅದು ಎವ್ರಿ ಫಾದರ್ಸ್ ಎಮೋಷನ್. ಮಗ ಸಕ್ಸಸ್ ಆಗಬೇಕು, ಮಗನ್ನ ಆ ಥರ ನೋಡಬೇಕು, ಮಗನ್ನ ಈ ಥರ ನೋಡಬೇಕು ಅನ್ನೋದು ಎವ್ರಿ ಫಾದರ್ಸ್. ನಮ್ಮಪ್ಪ ಕನಸು ಅದೇ ಇತ್ತು. ನಾನೊಂದು 50%, ಈಗ ಆದಿ ಒಂದು 75% ತನಕ ಬಂದಿದ್ದಾನೆ. ಸೊ ಈಗ ನನ್ನ ಈ ಫಿಲ್ಮ್ಗೆ ನನ್ನ ಕನಸು ಏನು ಅಂದರೆ ಪೃಥ್ವಿಗೆ ಒಂದು ದೊಡ್ಡ ಹಿಟ್ ಬರಬೇಕು ಅಂತ. ಜಸ್ಟ್ ವೇಟಿಂಗ್ ಫಾರ್ ದಟ್ ಡೇ. ಎಷ್ಟು ಚೆನ್ನಾಗಿ ಅದು ನೀವು ನೋಡಿದ್ರೆ ಏನೋ ಗೊತ್ತಿಲ್ಲ ನನಗೆ, ನೀವು ನೋಡಿ ಇಲ್ಲ ಅಂತಂದರೆ ರೀಸೆಂಟ್ಲಿ ಅವ್ರ ಮಗ ತುಂಬ ದೊಡ್ಡ ಹಿಟ್ ಆಗಿದೆ ಪಿಕ್ಚರ್. ಸೊ ಅದು ಮಾತಾಡ್ತಿರ್ಬೇಕಾದ್ರೆ ಇಡೀ ಫ್ಯಾಮಿಲಿ ಆ್ಯಂಡ್ ಇವ್ರ ಬ್ರದರ್ಸು ಆ ಒಂದು ಸರ್, ನೀವು ಅದೇ ನಿಜ ಜೀವನದಲ್ಲೂ ನೀವು ಒಬ್ಬ ಮಗನ ತಂದೆ, ಸೊ ಈ ಸಿನಿಮಾದಲ್ಲೂ ಒಬ್ಬ ಮಗನ ತಂದೆ. ಸೊ ಅಂದರೆ ನಿಮ್ಮ ಯಾವಾಗಲೂ ನಿಮ್ಮ ತಂದೆ ಬಗ್ಗೆ ಮಾತಾಡ್ತೀರಾ ನೀವು. ಸಾಕಷ್ಟು ಕಾರ್ಯಕ್ರಮಗಳನ್ನ ನೋಡಿದ್ದೀನಿ. ಅಂದರೆ ಅಷ್ಟು ಒಳ್ಳೆ ಸಂಸ್ಕಾರ ಕಲಿಸಿರುವಂಥ ತಂದೆ ತಾಯಿ ಸಿಗೋದು ಪುಣ್ಯ. ಸೊ ಆ ಒಂದು ವಿಷಯಕ್ಕೆ ಬರುತ್ತಿರೋದಾದರೆ ಸೊ ಈ ಒಂದು ಸಿನಿಮಾ ಮತ್ತು ಈ ಒಂದು ಇದು ಮತ್ತು ನಿಮ್ಮ ಬದುಕು ಅದೇಪ್ಪ ಬೇಸಿಕಲಿ ಏನಂದರೆ ಅಪ್ಪ ಅವರಿಂದಾನೇ ಶುರು ಆಯಿತು. ಸೊ ಅವರು ವೆರಿ ಗುಡ್ ಸ್ಟೇಜ್ ಆ್ಯಕ್ಟರ್, ದೊಡ್ಡ ಕಲಾವಿದರು ಅವರು. ಸೊ ನಮಗಿಂತ ಈ ವಾಯ್ಸ್ ಅವ್ರದ್ದೇ, ಅವ್ರು ಕೊಟ್ಟಿದ್ದೆ ನನಗೆ ಆಗಲಿ, ರವಿ ಆಗಲಿ, ಅಯ್ಯಪ್ಪ ಆಗಲಿ. ಆ್ಯಂಡ್ ಅಮ್ಮನೂ ಶಿ ವಾಸ್ ಎ ಆ್ಯಕ್ಟ್ರೆಸ್. ಬಟ್ ಗೊತ್ತಿಲ್ಲದೆ ಅಪ್ಪಗೇನು ಅಂದರೆ ನಾನು ಆ್ಯಕ್ಟ್ರ್ ಆಗಬಾರ್ದು ಅಂತ ಒಂದಿತ್ತು ಅವ್ರಿಗೆ. ಅಂದರೆ ಅವರು ಹೀರೋ ಆಗಬೇಕು ಅಂತ ಬಂದರು. ಸೊ ಮಗ ತಿರ್ಗಾ ಅವ್ರ ಥರನೇ ಇರಬಾರ್ದು ಅಂತ, ಬೇಡ ನಿನಗೆ ಯಾಕೆ ಅಂತ. ಬಟ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿ, ಅಮ್ಮ ಇಲ್ಲಪ್ಪ ಎಜುಕೇಷನ್ ಇರಲಿ, ಎಜುಕೇಷನ್ ಜೊತೆ ಡೈಲಿ ಬೆಳಗ್ಗೆ ಸ್ಕೂಲ್ಗೆ ಹೋಗೋದು, ಸಾಯಂಕಾಲ ಬಂದರೆ ಡಬ್ಬಿಂಗ್ ಹೋಗೋದು. ಬಿಗಿನಿಂಗ್ನಿಂದ ಐ ಸ್ಟಾರ್ಟೆಡ್ ವೆನ್ ಐ ವಾಸ್ 13 years old ಡಬ್ಬಿಂಗು. ನನ್ನ 12th year ರಂಗಸ್ಥಳ ಪ್ರವೇಶ ಆಯಿತು, 13th year ಡಬ್ಬಿಂಗ್ ಶುರು ಮಾಡಿದೆ. ನನ್ನ 14th year ಐ ಸ್ಟಾರ್ಟೆಡ್ ಆ್ಯಸ್ ಎ ಆ್ಯಕ್ಟರ್. 75 ರಿಲೀಸ್ ಆಯಿತು ಫಸ್ಟ್ ಫಿಲ್ಮ್, ಅದೇ 50 years ಆಯಿತು. ಸೊ ಬೇಸಿಕಲಿ ನಾನು ಒಂದು ಚಾಲೆಂಜ್ ಥರ ತೊಗೊಂಡೆ. ಅಮ್ಮ ನನ್ನನ್ನು ಇನ್ಸ್ಪೈರ್ ಮಾಡ್ತಾಯಿದ್ರು. ಬಾಬು ಅಪ್ಪ ಹೇಳ್ತಾರೆ ಅವ್ರಿಗೆ, ಬಿಕಾಸ್ ಅವ್ರ ಎಕ್ಸ್ಪೀರಿಯನ್ಸ್ ಅದು, ಬಟ್ ನೀವು ಗೆಲ್ಲಬೇಕು ಅಂತ. ಪೊಲೀಸ್ ಸ್ಟೋರಿ ಒಂದು ಫಿಲ್ಮ್ ಚೇಂಜ್ ಮೈ ಲೈಫ್ ಅಗೇನ್, ಥ್ಯಾಂಕ್ಸ್ ಟು ಕರ್ನಾಟಕ. ಅದು ನೀವು ನಂಬಲ್ಲ, ಅಪ್ಪ ಅಮ್ಮ ಬಂದು ಇಲ್ಲಿ ಥಿಯೇಟ್ರಲ್ಲಿ ನೋಡೋವಾಗ ಇಟ್ ವಾಸ್ ಎ ಗ್ರೇಟ್ ಮೂಮೆಂಟ್ ಫಾರ್ ಮೀ. ಇಲ್ಲಿ ಬಂದು ಅವರು ನೋಡ್ತಾ ಇರುವಾಗ ನನ್ನ ಕಟ್ಔಟ್ ನೋಡಿ, ಅದು ನೋಡಿ ಒಳಗೆ ಹೋಗಿ ತಿರ್ಗಾ ನಾನು ಆದಿ ಬೇಡ ಅಂದ್ಕೊಂಡೆ. ನಾನು ಅವನು ಕ್ರಿಕೆಟ್ ಆಡಬೇಕು ಅಂತ ನಾನು. ಸೊ ಅಂಡರ್ 19 ಹೈದರಾಬಾದ್ ತನಕ ಹೋದ. ತಿರ್ಗಾ ಕರ್ನಾಟಕನೇ, ಇಲ್ಲೇ ಪ್ಯಾಲೇಸಲ್ಲಿ ಚಿರಂಜೀವಿ ಅವರು ಮುಂದೆನೇ ಅವ್ರ ಡ್ಯಾನ್ಸ್ ಒಂದು ಮಾಡ್ದ ಡ್ಯಾನ್ಸಲ್ಲಿ ಕಲಾ ಅಂತ ಒಂದು ಫಂಕ್ಷನ್ ಮಾಡಿದ್ವಿ ನಾವು 2005 ಏನೋ 4. ಚಿರಂಜೀವಿ ಅವ್ರು ನೋಡಿಬಿಟ್ಟು ಚೆನ್ನಾಗಿ ಮಾಡ್ತಾಯಿದ್ದಾನೆ, ಅವನಿಗೆ ಇಂಟ್ರೆಸ್ಟ್ ಇದ್ದರೆ ಅವನು ಫೋರ್ಸ್ ಮಾಡಬೇಡ, ಮೇಕ್ ಹಿಮ್ ಎನ್ ಆ್ಯಕ್ಟರ್ ಅಂತ. ಅಲ್ಲಿಂದ ಅವನು ಶುರು ಮಾಡ್ದ. ಸೊ ಪ್ರೇಮ ಕಾವಾಲಿ ವಾಸ್ ಹಿಟ್, ಲವ್ಲಿ ವಾಸ್ ಹಿಟ್. ಅದಾದಮೇಲೆ ಮ್ಯಾರೇಜ್ ಆಯಿತು, ಮದುವೆ ಆಯಿತು. ಮದುವೆ ಆದಮೇಲೆ ಫ್ಲಾಪ್ಸು ಇದೆ, ಡಿಸಾಸ್ಟರ್ಸ್ ಇದೆ, ಆ್ಯಾವ್ರೇಜ್ ಇದೆ, ಅಬೋವ್ ಆ್ಯಾವ್ರೇಜ್ ಇದೆ. ಸೊ ಅದಕ್ಕೆ ನಾನು ಅವತ್ತು ಸೊಸೆ ಮುಂದೆ ಇಟ್ ವಾಸ್ ಲೈಕ್ ಜಸ್ಟ್ ಎಮೋಷನಲ್ಲಿ, ಅರುಣ ಆರ್ ಯು ಹ್ಯಾಪಿ ಮಾ ಅಂದೆ. ಬಿಕಾಸ್ ಆಫ್ಟರ್ ದ ಮ್ಯಾರೇಜ್ ದೇ ನೆವರ್ ಹ್ಯಾಡ್ ಎ ಬಿಗ್ ಹಿಟ್. ಬಿಫೋರ್ ಮ್ಯಾರೇಜ್ ದೇ ಹ್ಯಾಡ್ ಎ 2 big hits ಕೊಟ್ಟ ಅವನು. ಸೊ ಅದೊಂದು ಎಮೋಷನ್ ಇತ್ತು. ಬಿಕಾಸ್ ಇರುತ್ತೆಲ್ಲ, ಏನು ಮಾಡಿದೆ ಮಾತಾಡುವಾಗ, ಏನಮ್ಮ ಯಾವಾಗ ಏನು ಬರಲ್ವಾ, ಹಿಟ್ಟು ಬರಲ್ವಾ, ಕಷ್ಟ ಈಗಿರೋ ಈ ಥರ ಮಾತಾಡ್ತಾರಲ್ಲ, ಇದಕ್ಕೆಲ್ಲ ಒಂದು ಆನ್ಸರು ಶಂಬಲ ನಮಗೆ ಸಿಕ್ತು. ಸೊ ಆ ಥರ ಒಂದು ಆರ್ಟಿಸ್ಟ್ಗೆ ಅದೇ. ಸೊ ಅಪ್ಪನಿಂದ ನನಗೆ ಪೊಲೀಸ್ ಸ್ಟೋರಿ ಅಂತ ಒಂದು ಬ್ರೇಕು, ಪ್ರೇಮ ಕಾವಲೆಲ್ಲ ಆದಮೇಲೆ ಈಗ ಶಂಬಾಲ. ಸೊ ಇದೊಂದು ಎಮೋಷ್ನಲ್ ಒಂದು ಇದಿತ್ತು. ಅದೇ ಈ ಫಿಲ್ಮಲ್ಲಿ ಇರುತ್ತೆ. ಇವನು ಹುಟ್ಟೋವಾಗ ಇವನೊಬ್ಬನೇ ನನ್ನ ಮಗ, ನನಗೇನು ಸಿಗಲಿಲ್ವೋ ಎಲ್ಲ ಅವನು ಸಿಗಬೇಕು ಅಂತ ಪ್ರೀತಿ ಜಾಸ್ತಿ ಆಗಿಬಿಡುತ್ತೆ. ಅಷ್ಟೇ ಹೇಳ್ಬೋದಪ್ಪ, ತಿರ್ಗಾ ಎಲ್ಲೋ ಇರ್ತಾರೆ. ಸೊ ಆ ಪ್ರೀತಿ ಜಾಸ್ತಿ ಆದಮೇಲೆ ಏನಾಯಿತು ಅನ್ನೋದೇ ಈ ಕತೆ. ಅಟ್ ದ ಸೇಮ್ ಟೈಮ್ ಐ ಫೀಲ್ ನಾಳೆ ಎವ್ರಿ ಫಾದರ್ ನಂತರ ಈಗ ಎವ್ರಿ ಫಾದರ್ ವಿಲ್ ಕನೆಕ್ಟ್ ಟು ದಿಸ್ ಫಿಲ್ಮ್. ಮಕ್ಕಳು ಅನ್ಕೋತಾರೆ ಅಪ್ಪಾಗೆ ಈ ಥರ ಮಾಡಿದರೆ ಚೆನ್ನಾಗಿ ಇರ್ಬೋದು ಅಂತ ಅವರು ಫೀಲ್ ಮಾಡ್ತಾರೆ. ನಾನು ನಮ್ಮ ಪಾಯಿಂಟ್ ಆಫ್ ವ್ಯೂಲಿ ಪೇರೆಂಟ್ಸು ಫೀಲ್ ಮಾಡ್ತಾರೆ ಈ ಥರ ಅಂತ. ಇಂಥ ಸೊಸೆ ಈ ಕಾಲದಲ್ಲಿ ಸಿಗೋದು ತುಂಬ ಕಷ್ಟ. ಅವರು ಈ ಸೊಸೆಗಳು ಯೋಚನೆ ಮಾಡ್ತಾರೆ, ಹೌದು ದನಿಯಾ ಕರೆಕ್ಟ್ ಅಲ್ವಾ ಅಂತ. ಸೊ ಈ ಥರ ಎಲ್ಲ ಕ್ಯಾರೆಕ್ಟರ್ಸು ಐ ಥಿಂಕ್ ದೇ ರಿಪ್ರೆಸೆಂಟ್ ದ ಮಿಡಲ್ ಕ್ಲಾಸ್ ಆ್ಯಂಡ್ ಸೊಸೈಟಿನ ರಿಪ್ರೆಸೆಂಟ್ ಮಾಡೋ ಕ್ಯಾರೆಕ್ಟರ್ಸು. ಈವನ್ ವೈಫ್ ಕ್ಯಾರೆಕ್ಟರ್ ಶ್ವೇತಾ ಮಾಡಿದೆ, ಈವನ್ ಫ್ರೆಂಡ್ ಕ್ಯಾರೆಕ್ಟರ್ ಸುಧಾರಾಣಿ,
I think all these are very lively and lovely characters. So I think the whole main script ಬಂಡಿಯಪ್ಪನೇ. ಆ್ಯಂಡ್ ನನಗೆ ಅಂದರೆ ಟ್ರೈಲರ್ ನೋಡಿದಾಗ ಫಸ್ಟು ಹೌದಲ್ವ ನಮ್ಮಪ್ಪನೂ ಹಿಂಗೆ ಅಂದ್ಕೊಂಡಿದ್ರೇನೋ, ನಾವು ಆ ಥರ ರಿಯಾಕ್ಟ್ ಮಾಡಿದ್ವೇನೋ, ಅಥವಾ ಇಲ್ಲ ಅದು ಬರುತ್ತೆ, ನಮಗೂ ಬರುತ್ತೆ. ಈಗ ನಮ್ಮ ಮಕ್ಕಳಿಗೆ ಓಕೆ ನಾವು ಹಿಂಗೆ ಮಾಡಬೇಕು, ನಮ್ಗೆ ಅದು ಸಿಗಲಿಲ್ಲ, ಇವ್ರಿಗೆ ಅದು ಸಿಗಬೇಕು ಅನ್ನೋ ಅಂತಂದು. ಪೃಥ್ವಿಗೂ ಅಷ್ಟೇ. ಅಂದರೆ ನಾನು ಒಂದಷ್ಟು ನಿಮ್ಮ ರೈಟಿಂಗ್ಸು ಬರಹಗಳು ನೋಡಿದ್ದೀನಿ ಡಿಜಿಟಲಿ ನೀವು ಹಾಕೊಂಡು. ಅಪ್ಪ ಅಂತಂದಾಗ ಇಲ್ಲಿ ಸೊ ಅಪ್ಪನೇ ಮೇಜರ್ ಸಿನಿಮಾ ಆಗಿರೋದ್ರಿಂದ ಅಗೇನ್ ಅಲ್ಲಿಗೆ ಹೋಗ್ತೀನಿ. ಸೊ ನಿಮ್ಮ ಒಂದು ಬದುಕಿನಲ್ಲಿ ಅಪ್ಪ ಅಂತಂದಾಗ ಎಲ್ಲರ ಬದುಕಿನಲ್ಲೂ ಎಲ್ಲರಿಗೂ ಅವರವರ ಮೊದಲ ಹೀರೋ ಅವರ ತಂದೆನೇ. ಈ ಸಿನಿಮಾದಲ್ಲೂ ಅದು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಆಗಿದೆ. ಆ್ಯಂಡ್ ಸ್ಪೆಷಲಿ ಚೌಕಿದಾರ ಅಂತ ಹೇಳಿದ ತಕ್ಷಣ ಒಂದು ಫ್ಯಾಮಿಲಿಗೆ ಅಪ್ಪ ಆಗಿರ್ತಾರೆ ಅನ್ನೋದು. ನನ್ನ ತಂದೆ ಆಬ್ವಿಯಸ್ಲಿ ನನಗೆ ತುಂಬ, ನಾನು ಯಾವುದೇ ಹೀರೋ ಕ್ಯಾರೆಕ್ಟರ್ನ ಅಪ್ರೋಚ್ ಮಾಡಿದಾಗ ತುಂಬ ಅಪ್ಪನ ಒಂದು ವಿಷಯನ ಡ್ರಾ ಮಾಡ್ತೀನಿ. ಬಿಕಾಸ್ ಅವ್ರು ತುಂಬ ಅಡ್ವೆಂಚರಸ್ಸು. ಆ್ಯಂಡ್ ಊರಲ್ಲಿ ಒಂಥರ ಅವರು ಎಲ್ಲರಿಗೂ ಒಂದು ರೀತಿಯಲ್ಲಿ ಎಲ್ಲರಿಗೂ ರೋಲ್ ಮಾಡೆಲ್ ಥರ, ಅಥವಾ ಎಲ್ಲರಿಗೂ ಏನೇ ಸಮಸ್ಯೆ ಆದರೂ ಕೂಡ ಅವ್ರು ಬಂದು ನಿಲ್ಲೋರು. ಫ್ಯಾಮಿಲಿಲೂ ಅಷ್ಟೇ. ಸೊ ಹಾಗಾಗಿ ಯಾವುದೇ ಒಂದು ಈ ಥರ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದಾಗ, ಮತ್ತು ಯಾವುದೊಂದು ಸ್ಟಂಟ್ ಮಾಡಿದ್ರು ಕೂಡ ನಾನು ವೀಡಿಯೋ ತೆಗೆದು ಅಪ್ಪನ ಕಳಿಸ್ತಾ ಇರ್ತೀನಿ. ಅದೊಂಥರ ನನಗೆ ಹೆಮ್ಮೆಯ ವಿಚಾರ, ಅಂದರೆ ಅವ್ರಿಗೆ ತೋರಿಸೋದು. ಬಗ್ಗೆ ಹಿ ವಾಸ್ ಆಲ್ಸೋ ವೆರಿ ಅಡ್ವೆಂಚರಸ್. ಸೊ ಹಾಗಾಗಿ ಆ್ಯಂಡ್ ನಮ್ಮ ಫ್ಯಾಮಿಲಿಲಿ ತುಂಬ, ಅಂದರೆ ಇಲ್ಲಿವರೆಗೂ ನನಗೆ ಅವರು, ನಾನು ಹುಟ್ಟಿದ ಬೆಳೆದೆಲ್ಲ ಅಜ್ಜಿ ಮನೇಲಿ ಅಪ್ಪ ಅಮ್ಮನ ಜೊತೆ ಇರಲಿಲ್ಲ. ಸೊ ಇಲ್ಲಿವರೆಗೂ ನನಗೆ ಅವರು ಈ ರೀತಿ ಇರು ಅಂತ ಹೇಳ್ಕೊಟ್ಟೇ ಇಲ್ಲ. ಒಂದು ಮಾತು ಹೇಳಿಲ್ಲ ಇಲ್ಲಿವರೆಗೂ, ಹಿಂಗಿರಬೇಕು ನೀನು ಅಂತ ಹೇಳೇ ಇಲ್ಲ. ಅವರು ಬದುಕು ತೋರಿಸ್ತಾ ಇದ್ದಾರೆ. ಅವರ ಲೈಫ್ ಮೂಲಕ ಅವರು ಆ ಥರ ನಡ್ಕೊಂಡು ಬಂದಿರೋದ್ರಿಂದ ನಾನು ಏನೇ ಒಂದು ಸ್ವಲ್ಪ ಏನಾದರೂ ಆಚೆ ಈಚೆ ಹೋಗೋದಿದ್ರು ಟಪ್ಪಂತ ಅವ್ರು ನೆನಪಾಗ್ತಾರೆ, ಹೋಗಲ್ಲ. ಸೊ ಅದು ಅವರ ಕ್ಯಾರೆಕ್ಟರ್. ಪ್ರಾಯಶಃ ಎಲ್ಲ ಪೇರೆಂಟ್ಸ್ ಕೂಡ ಹಂಗಿದ್ರೆ ಚೆನ್ನಾಗಿರುತ್ತೆ. ನಾನು ಕೂಡ ಅದನ್ನು ನಾನು ಕಲ್ತ್ಕೋಬೇಕು. ಈಗ ನನ್ನ ಮಗಳಿಗೆ ನಾನು ಎಲ್ಲ ಬುದ್ಧಿವಾದ ಹಿಂಗೆ ಇರು ಅಂತ ಹೇಳೋದಕ್ಕಿಂತ ಜಾಸ್ತಿ ನಾನು ಒಂದು ರೀತಿಯಲ್ಲಿ ಬದುಕು ತೋರಿಸಿದ್ರೆ, ಅಥವಾ ಎಲ್ಲ ಪೇರೆಂಟ್ಸ್ ಹಂಗಿದ್ರೆ ಮನೇಲಿ ಆ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ಬೆಳೀತಾರೆ ಅನ್ನೋದು. ಸೊ ಅದು ಆ ಒಂದು ಥಾಟ್ ಪ್ರೊಸೆಸ್ಸೇ, ಆ ಒಂದು ಪ್ಲಾಟೇ ನಮ್ಮ ಸಿನಿಮಾದಲ್ಲೂ ಕೂಡ ಇರೋದು. ಎಲ್ಲೊಂದು ಕಡೆ ಅಂದರೆ ಸರ್ಜಿತ್ ಆಲ್ರೆಡಿ ಕೆಲಸ ಮಾಡಿದ್ರು, ಬಟ್ ಈ ಒಂದು ಕಾಂಬಿನೇಷನು ಕೆಮಿಸ್ಟ್ರಿ ಅಪ್ಪ ಮಗಂದು ಆ್ಯಂಡ್ ಈ ನಿಮ್ಮ ಆ್ಯಕ್ಟಿಂಗ್ ಆ್ಯಸ್ ಆ್ಯಕ್ಟರ್ ನಿಮ್ಮ ಚೇಂಜ್ ಓವರ್ಸ್ ಈ ಸಿನಿಮಾದಲ್ಲಿ ತುಂಬ ಕಾಣುತ್ತೆ. ಅದು ಏನು ಎಕ್ಸ್ಪ್ರೆಸ್ ಏನೋ ಫೀಲಿಂಗ್ಸ್ ಆಗಲಿ ಅಥವಾ ನಿಮ್ಮ ಒಂದು ಆಂಗಿಕ ಭಾಷೆ ಆಗಲಿ ತುಂಬ ಚೇಂಜಸ್ ಇದೆ. ಸೊ ಈ ಒಂದು ತಯಾರಿ ಹಾಗೂ ಆ ಒಂದು ತಯಾರಿ ಏನಿಲ್ಲ, ಸರ್ದೇ ಎಲ್ಲ ತಯಾರಿ ಇರೋದು. ಬಿಕಾಸ್ ನಂದು ಓಕೆ ನನ್ನೊಂದು ಕ್ಯಾರೆಕ್ಟರ್, ಬಟ್ ಸರ್ದು ತುಂಬ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಐ ಥರೋಲಿ ಎಂಜಾಯ್ಡ್ ಅನ್ನೋದಕ್ಕಿಂತ ಒಂದು ಅದೇ ಈಗ ನಾನು ಮಾತು ಹೇಳಿದೆ ನೋಡಿ, ಈಗ ಅಪ್ಪ ಪ್ಯಾರೆಂಟ್ಸು ಅವರು ನಮಗೆ ಬುದ್ಧಿವಾದ ಹೇಳ್ಕೊಟ್ಟು ನಾವು ಕಲಿಯೋದಕ್ಕಿಂತ ಅವರ ಜೀವನನ ಜೀವಿಸ್ತಾರಲ್ಲ. ಸರ್ ಸೆಟ್ಟಲ್ಲಿ ಇದ್ದಂಥ ರೀತಿ ನಿಜವಾಗ್ಲೂ ಅದು ಇವ್ರು ಇಲ್ಲಿದ್ದಾರೆ ಅಂತ ನಾನು ಉತ್ತರೀಕ್ಷೆಗೆ ಹೇಳ್ತಿಲ್ಲ. ಅವರು ಸೆಟ್ಟಲ್ಲಿ ಇರೋವಂಥ ರೀತಿ ಇದೆಯಲ್ಲ, ನಮ್ಮಂಥ ಆ್ಯಕ್ಟರ್ಸ್ಗಳಿಗೆ, ಯಂಗ್ ಆ್ಯಕ್ಟರ್ಸ್ಗಳಿಗೆ ನಿಜವಾಗ್ಲೂ ಆದರ್ಶಪ್ರಿಯ. ಅಂದರೆ ಒಂದು ಶಾರ್ಟ್ ಕೊಡೋ ಮೊದಲು, ಈಗ 50th ಇಯರ್ ಅವ್ರದ್ದು, ಶಾರ್ಟ್ ಕೊಡೋ ಮೊದಲು ಏನು ಯಾವ ಥರ ಡೈಲಾಗ್ ಹೇಳಲಿ, ಯಾವ ಥರ ನಡೀಲಿ, ಹಿಂಗೆ ಮಾಡೋಣ ಹಂಗೆ ಮಾಡೋಣ, ಮತ್ತು ಅಷ್ಟೇ ಎಂತೂಸಿಯಾಸಮ್, ಅಷ್ಟೇ ಅವ್ರು ಹೆಂಗೆ ಕಾಣಿಸ್ತಾ ಇದ್ದಾರೆ, ಡ್ರೆಸ್ ಹೆಂಗಿರಬೇಕು, ಅದೆಲ್ಲ ಇಷ್ಟು ನೋಡ್ಕೋತಾ ಇದ್ದಾರೆ. ಅಂದರೆ ಈಗ ನನಗೇನೆ ಒಂದು 2-3 ಸಿನಿಮಾ ಮಾಡಿನೇ ನಾನು ಹಿಂಗಿರ್ತೀನಿ. ಸರ್ ಇಷ್ಟು ಅಂದರೆ ಅದು ಆ ಭಯ ಅಥವಾ ಭಕ್ತಿ ಅಂತಾರೆ ಕೆಲಸದ ಕಡೆಗೆ, ಅದು ನಮ್ಮಂಥ ಆ್ಯಕ್ಟರ್ಸ್ಗಳಿಗೆ ನಿಜವಾಗ್ಲೂ ಒಂದು ರೀತಿಲಿ ನಾವು ಕಲಿಬೇಕಾಗಿರುವಂಥದ್ದು. ನಾನು ಕಲ್ತಿದ್ದೀನಿ ಅದು. ಸರ್ ಅಷ್ಟೇ ವೆರಿ ಇವರೆಲ್ಲರೂ ಡೆಡಿಕೇಶನು. ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ, ಆ ಥರ ಮಾಡಿದರೆ ಚೆನ್ನಾಗಿರ್ತಿಲ್ಲ, ಈ ಥರ ಮಾಡೋಣ ಆ ಥರ ಮಾಡೋಣ, ಲುಕ್ ಆಗಲಿ ಅದಾಗಲಿ. ಆ್ಯಂಡ್ ನಮಗೂ ಸ್ವಲ್ಪ ಏನು ಅಂದರೆ ಇಂಥವ್ರ ಜೊತೆ ಮಾಡೋವಾಗ ನಮಗೂ ಸ್ವಲ್ಪ ಒಂದು ಇದಿರುತ್ತೆ, ಅದು ಗೊತ್ತಿಲ್ಲದೆ ಆ ಕಾಂಪಿಟೇಷನ್ ಇದಿರುತ್ತೆ. ಸೊ ಅಟ್ ದ ಸೇಮ್ ಟೈಮ್ ಇದೇನು ಅಗೇನ್ಸ್ಟ್ ಕ್ಯಾರೆಕ್ಟರ್ಸ್ ಅಲ್ಲ, ನಾನೇ ಅವನೇ ನಾನು ಈ ಫಿಲ್ಮಲ್ಲಿ. ಸೊ ಅದರಲ್ಲಿ ಆ್ಯಟಿಟ್ಯೂಡ್ಸ್ ಚೇಂಜ್ ಇರುತ್ತೆ, ಇದೆಲ್ಲ ಇರುತ್ತೆ. ಬಟ್ ಲಕ್ಲಿ ಎಮೋಷ್ನಲ್ ಸೀನ್ಸ್ ಎಲ್ಲ ತುಂಬ ಕನೆಕ್ಟ್ ಆಯಿತು. ಸೊ ಹ್ಯಾಪಿ ಆ್ಯಂಡ್ ಲವ್ಡ್ ವರ್ಕಿಂಗ್ ವಿತ್ ದೀಸ್ ಗೈಸ್. ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಶಿ ಹ್ಯಾಸ್ ಅ ವಂಡರ್ಫುಲ್ ಸೀನ್ ಇನ್ ದ ಫಿಲಮ್. ಶಿ ರಿಯಲಿ ಸ್ಕೋರ್ಡ್ ಇಟ್. ಥ್ಯಾಂಕ್ ಯು. ಮುದ್ದಿನ ಸೊಸೆ ಅಂತ ಹೇಳ್ತಿದ್ದಾರೆ. ಹೌದು, ಆದರ್ಶ ಸೊಸೆ, ಎಲ್ಲರೂ ಈ ಥರದ್ದು ಸೊಸೆ ಬೇಕು. ಆ್ಯಂಡ್ ಹಾಗೇನು ಅಪ್ಪನ ಕತೆ, ಅಪ್ಪನ ಸಿನಿಮಾ. ಸೊ ಸೊಸೆನ ಮಾತಾಡ್ಸೋದಕ್ಕೆ ಮೊದಲು ಮಗಳನ್ನ ಮಾತಾಡ್ಸೋಣ ಹಂಗಾದ್ರೆ. ನಮ್ಮ ರಾಮಕುಮಾರ್ ಅದು. ಸೊ ಅಪ್ಪ ಸರ್ ಎಲ್ಲ ತುಂಬ ಕ್ಲೋಸ್ ಫ್ರೆಂಡ್ಸು. ಹೌದು, ತುಂಬ ಕೆಲಸ ಮಾಡಿದ್ದಾರೆ. ಆ್ಯಂಡ್ ನೀವು ಈ ಸಿನಿಮಾದಲ್ಲಿ ಅವರೊಟ್ಟಿಗೆ 50ನೇ ವರ್ಷದ ಜರ್ನಿಲಿ ಸಾಯಿ ಕುಮಾರ್ ಸರ್ ಒಳ್ಳೊಳ್ಳೆ ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಕೊಡ್ತಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಪಾರ್ಟ್ ಆಗಿದ್ದೀರಿ. ಅಪ್ಪ ಅಂತಂದಾಗ ಧನ್ಯಗೆ ನೆನಪಾಗೋದಾ?
ನೆನಪು, ಒಡನಾಟ, ಫೀಲಿಂಗ್ ಅದು ಎಕ್ಸ್ಪ್ರೆಸ್ ಮಾಡ್ಬೋದಾ ಅಂತ. ಅಂದರೆ ಅಪ್ಪ ಹೇಗೆ ಅಂದರೆ ಎಲ್ಲರ ಮುಂದೆ ಬಂದು ನನ್ನ ಮಗಳು ಹೀಗೆ ಹಾಗೆ ಅಂತ ಮಾತಾಡೋರಲ್ಲ. ಹಿ ಕೀಪ್ಸ್ ಎವ್ರಿಥಿಂಗ್ ಇನ್ಸೈಡ್. ಬೇಸಿಕಲಿ ಇಸ್ ಕ್ಯಾರೆಕ್ಟರ್ ಯಾವಾಗಲೂ ರಾಮ್ ಅಷ್ಟೇ. ಹಾಗೇನೆ ಅವರು. ಸೊ ಅದು ಎಕ್ಸ್ಪ್ರೆಸ್ ಮಾಡೋದು ಕಷ್ಟ, ಯಾಕಂದರೆ ಅದು ವರ್ಡ್ಸ್ಗೆ ನಾನು ಐ ಕಾಂಟ್ ಮೇಕ್ ವರ್ಡ್ಸ್ ಆಫ್ ಇಟ್. ಅದು ಒಳಗೆ ಇರುತ್ತೆ ಆ್ಯಂಡ್ ಅದು ಬರೀ ನನಗೆ ಗೊತ್ತು ಅವ್ರಿಗೆ ಎಷ್ಟು ಪ್ರೀತಿ ಇರ್ಬೋದು ಅಥವಾ ಅಂದರೆ ಅವ್ರಿಗೆ ಎಷ್ಟು ಒಂದು ಕೇರ್ ಇದೆ ನನ್ನ ಮೇಲೆ ಅಂತ. ನನ್ನ ಪ್ರತಿ ಇಂಟರ್ವ್ಯೂನೂ ಅವ್ರು ನೋಡಿರ್ತಾರೆ. ಯಾಕಂದರೆ ಎಲ್ಲೋ ಒಂದು ಮಾತು ಬಂದಾಗ ನೀನು ಹಿಂಗೆ ಹೇಳಿದ್ದೆ ನೆನಪಿದ್ಯಾ ಅಂತ ಅವ್ರು ನನಗೆ ನೆನಪು ಮಾಡ್ತಾರೆ. ಸೊ ನನಗೆ ಅವಾಗ ಅರ್ಥ ಆಗುತ್ತೆ. ಅವ್ರು ತೋರಿಸ್ಕೊಳ್ಳೋದಿಲ್ಲ, ಆದರೆ ಅವರೆಲ್ಲ ಹಿ ಕೀಪ್ಸ್ ಅ ಟ್ಯಾಬ್. ನಾನು ಏನೇನು ಮಾಡ್ತಾ ಇರ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ, ನಾನು ಯಾವ ಸಿನಿಮಾ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾವಾಗಲೂ ನಾನು ಅವ್ರ ಹತ್ರ ಹೋಗ್ತೀನಿ. ಒಂದು ಸಿನಿಮಾ ಮಾಡಬೇಕಾದಾಗ ಅವ್ರ ಕತೆ ಹೇಳ್ತೀನಿ, ಅವ್ರು ಒಪ್ಕೊಳ್ತಾರೆ, ಅವ್ರು ಹೇಳ್ತಾರೆ, ನನಗೆ ಅಡ್ವೈಸ್ ಕೊಡ್ತಾರೆ. ಆ್ಯಂಡ್ ಚೆನ್ನಾಗಿಲ್ಲ ಅಂದರೂ ಕೂಡ ಹೇಳ್ತಾರೆ. ಸೊ ಐ ಥಿಂಕ್ ಈಸ್ ಮೈ ಬಿಗ್ಗೆಸ್ಟ್ ಕ್ರಿಟಿಕ್ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ. ಗುಡ್ ಗುಡ್ ಗುಡ್. ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಎಲ್ಲ ಅಂದ್ಕೊಂಡೆ, ಹಿಪ್ನೇರಳೆ ಸೊಪ್ಪೊಂದು ರೇಷ್ಮೆ ಹುಳ ಅಂದರೆ ಐ ಮೀನ್ ಧನ್ಯ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸಿನಿಮಾದಿಂದ ಸಿನಿಮಾಗೆ ನೀವು ತುಂಬ ವೇರಿಯೇಷನ್ಸೇ ಮಾಡ್ಕೊಂಬಂದಿರ. ರೆಗ್ಯುಲರಾಗಿ ಅನ್ನಿಸ್ತಾ ಇಲ್ಲ ಯಾವ ಸಿನಿಮಾ. ಅಂದರೆ ರೀಸೆಂಟ್ ಟೈಮ್ಸಲ್ಲಿ ನಾವು ನೋಡಿ ಕಾಲಪತ್ರ ಆಗಿರ್ಬೋದು, ಅದಕ್ಕೂ ಹಿಂದಿನ ಸಿನಿಮಾ ಆಗಿರ್ಬೋದು, ಎಲ್ಲವೂ ಕೂಡ ಒಂದೊಂದು ಸಿನಿಮಾಗೂ ಒಂದೊಂದು ಬಗೆಯಲ್ಲಿ ಈ ಆಯ್ಕೆ ಕೂಡ ಹಾಗೆ ಅಂತ ಅನ್ಸುತ್ತೆ. ಹೌದು ಹೌದು, ತುಂಬ ವಿಭಿನ್ನವಾಗಿದೆ ನಾನು ಬೇರೆ ಕ್ಯಾರೆಕ್ಟರ್ಸ್ ಕಂಪೇರ್ ಮಾಡಿದರೆ. ಆ್ಯಂಡ್ ಅದೇ ಒಂದು ಕಾರಣ ಆಗಿರುತ್ತೆ ನಾ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ. ಯಾಕಂದರೆ ಕಥೆ ತುಂಬ ಚೆನ್ನಾಗಿದೆ, ನನ್ನ ಪಾತ್ರ ಒಂದು ಟರ್ನಿಂಗ್ ಪಾಯಿಂಟ್ ಇದೆ ನಮ್ಮ ಸಿನಿಮಾದಲ್ಲಿ, ಅದರಲ್ಲಿ ನಾನು ಒಂದು ಭಾಗಿಯಾಗಿರ್ತೀನಿ. ಸೊ ಅದು ನನಗೆ ಇಷ್ಟ ಆಗಿದ್ದು. ಅಂದರೆ ನನ್ನ ಮೂಲಕ ಒಂದು ಚೇಂಜ್ ಬರುತ್ತಲ್ಲ ಅನ್ನೋದು ನನಗೆ ತುಂಬ ಅದು ಇಷ್ಟ ಆಯಿತು. ಸೊ ಅದಕ್ಕೆ ನಾನು ಈ ಪಾತ್ರ ಮಾಡಿದ್ದು. ಹೆಂಗಿತ್ತು ಈ ಎಕ್ಸ್ಪೀರಿಯನ್ಸ್? ಐ ಮೀನ್ ಹಳ್ಳಿ ಹೆಣ್ಣು ಮಗಳಾಗಿ ಅಥವಾ ಕೃಷಿಕ ಮಹಿಳೆಯಾಗಿ? ತುಂಬ ಡಿಫ್ರೆಂಟ್ ಆಗಿತ್ತು. ಅಂದರೆ ಎಲ್ಲೆಲ್ಲೋ ಕರ್ಕೊಂಡೋಗಿ ಶೂಟ್ ಮಾಡಿಸಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ನನ್ನನ್ನು. ಆ್ಯಂಡ್ ಇನ್ಫ್ಯಾಕ್ಟ್ ಅವ್ರು ಏನು ಹೇಳೋರಂದರೆ, ಅಮ್ಮನ ಶೂಟಿಂಗ್ ಕರ್ಕೊಂಬರಂಗಿದ್ರೆ ಅವ್ರನ್ನ ಕ್ಯಾರವ್ಯಾನಲ್ಲಿ ಬಿಟ್ಬಿಟ್ಟು ನೀವು ಬನ್ನಿ ಸ್ಪಾಟಿಗೆ. ಯಾಕಂದರೆ ಅವ್ರು ಬಂದು ಅವ್ರ ಆಮೇಲೆ ನೀವು ನೋಡಿ ನಿನಗೆ ಬೇಜಾರಾಗಿ ಹಿಂಗೆ ಹಂಗೆ ಅದೇನು ಬೇಡಮ್ಮ, ನನಗೆ ನೀನು ಎಲ್ಲ ಮರ್ತ್ಬಿಡು, ನೀನು ಯಾರು, ನೀ ಎಲ್ಲಿಂದ ಬರ್ತೀಯ ಏನು ನೆನ್ಪಿಟ್ಕೊಂಬೇಡ, ಬಂದ್ಬಿಟ್ಟು ಇಲ್ಲಿ ನಟನೆ ಮಾಡಬೇಕು ಅಷ್ಟೇ. ಆ್ಯಂಡ್ ಅವರು ಪ್ರಿಪರೇಷನ್ ಬಗ್ಗೆನೂ ಒಂದು ಹೇಳ್ತಿದ್ರು. ಅಂದರೆ ತುಂಬ ಪ್ರಿಪೇರ್ ಆಗಿ ಅದು ಆ್ಯಕ್ಟ್ ಮಾಡೋ ಥರ ಕಾಣಬಾರ್ದು, ಆನ್ ದ ಸ್ಪಾಟ್ ನೀನು ಆ ಕ್ಯಾರೆಕ್ಟರಲ್ಲಿ ಮುಳುಗಿ ಅದು ಹೇಗೆ ಬರುತ್ತೋ, ಎಷ್ಟು ನ್ಯಾಚುರಲ್ ಆಗಿರುತ್ತೋ ಆಗಿರಬೇಕು ಅಂತ. ಸೊ ಈ ಸಿನಿಮಾ ಶೂಟಿಂಗ್ ಮೂಲಕ ನಾನು ತುಂಬ ಕಲ್ತಿದ್ದೀನಿ. ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ತುಂಬ ಕಲ್ತಿದ್ದೀನಿ, ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ತುಂಬ ಕಲ್ತಿದ್ದೀನಿ. ಎಷ್ಟೋ ಫ್ಯಾಮಿಲಿ ವ್ಯಾಲ್ಯೂಸ್, ಹೇಗೆ ಅಪ್ಪ ಅಮ್ಮನ ನೋಡ್ಕೊಬೇಕು ಅನ್ನೋದ್ರ ಬಗ್ಗೆನೋ, ಅಥವಾ ಹೇಗೆ ಮಕ್ಕಳನ್ನ ಅಪ್ಪ ಅಮ್ಮ ನೋಡ್ಕೊಬೇಕು ಅನ್ನೋದ್ರ ಬಗ್ಗೆನೋ ತುಂಬ ಕಲಿಯೋದಿದೆ. ಆ್ಯಂಡ್ ನಾನು ನೋಡಿ ಕಲ್ತಿದ್ದೀನಿ ಈ ಸಿನಿಮಾದಲ್ಲಿ ಅಂತ ಹೇಳ್ಬೋದು. ಸೊ ಎಲ್ಲೊಂದು ಕಡೆ ಅದೇ ಯಾವಾಗಲೂ ಮಾತಾಡ್ತೀವಿ ರೀಸೆಂಟ್ ಟೈಮ್ಸಲ್ಲಿ 80s ಅಥವಾ 90s ಕಿಡ್ಸ್ಗಾಗಲಿ ಅಥವಾ ಈ ಒಂದು ಜನ್ರೇಷನ್ಗೆ ಎಮೋಷನ್ಸು ಜಾಸ್ತಿ, ಎಥಿಕ್ಸ್ ಜಾಸ್ತಿ. ಬಟ್ ರೀಸೆಂಟ್ಲಿ ಜೆನ್ ಝಿ ಅಂತ ಏನು ಬಂದಿದೆ, ಇವ್ರಿಗೆಲ್ಲ ಅಂದರೆ ಅಷ್ಟು ಎಮೋಷನ್ಸ್ ಇರೋದಿಲ್ಲ, ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ, ಸೀದಾ ಇರ್ತಾರೆ ಅನ್ನೋವಂಥ ಒಂದು ಟೈಮ್. ಇಂಥ ಟೈಮಲ್ಲಿ ಚೌಕಿದಾರ ಸಿನಿಮಾ ಟ್ರೈಲರ್ ನೋಡಿದಾಗ ಇಲ್ಲ ಇದು ಬೇಕಿತ್ತು, ಈ ಟೈಮ್ನವ್ರಿಗೆ ಇದು ಎಚ್ಚರಿಸ್ಬೇಕಿತ್ತು ಅನ್ನೋ ಥರದ್ದು ಉಂಟಾ ಅಂತ? ಖಂಡಿತ ನಾನು ಅದೇ ಹೇಳ್ತೀನಿ. ಈಗ ಒಂದು ವಿಧದಲ್ಲಿ ನಮ್ಮದೇ ಆ ಜವಾಬ್ದಾರಿ. ಈಗ ನಮ್ಮ ಜನ್ರೇಷನ್ ಬೇರೆ, ಇವ್ರ ಜನ್ರೇಷನ್ ಬೇರೆ. ನಮ್ಮ ಜನ್ರೇಷನು ಈಗ ಅದು ಒಂದು ಮೇಯ್ನ್ ರೀಸನು ನೆಕ್ಸ್ಟ್ ಜನ್ರೇಷನ್ಗೆ ಇಂಥ ವ್ಯಾಲ್ಯೂಸು, ಎಸ್ಪೆಷಲಿ ಈ ಬಂಧ, ಬಾಂಧವ್ಯ, ಅನುಬಂಧ, ಈ ಫ್ಯಾಮ್ಲಿಗಿರೋ ಒಂದು ಅದೆಲ್ಲ ನಾವು ಜನಕ್ಕೆ ಈಗ ನೆಕ್ಸ್ಟ್ ಜನ್ರೇಷನ್ಗೆ ತಿಳಿಸ್ಬೇಕು. ಅದು ಅಡ್ವಾಂಟೇಜ್ ಆಫ್ ದಿಸ್ ಫಿಲಮ್. ಇದರಲ್ಲಿ ಎಲ್ಲ ಖಂಡಿತ ಈಗ ಮಕ್ಕಳು, ನಾವು ಜೆನ್ಜಿ ಅಂದ್ರೂ ಏನೇ ಅಂದ್ರೂ ಮನುಷ್ಯನೇ ಎಲ್ಲೋ ಒಂದು ಕಡೆ ಟಚ್ ಆಗುತ್ತೆ ಈ ಫಿಲ್ಮಲ್ಲಿ. ನಾವು ಮಾತಾಡೋದು, ಅವ್ರು ಮಾತಾಡೋದು ಎಲ್ಲದಕ್ಕೂ ಒಂದು ರೀಸನಿಂಗ್ ಇದೆ. ಆ ರೀಸನ್ ಖಂಡಿತ ಕನೆಕ್ಟ್ ಆಗುತ್ತೆ. ಆ ಕನೆಕ್ಟ್ ಆದ್ರೇ ಈ ಫಿಲ್ಮು. ಸೊ ಅದು ತುಂಬ, ಅದು ಏನೋ ಲೆಕ್ಚರ್ ಥರ ಇಲ್ಲದೆ ಒಂದು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲ ಇದೆ. ಎಲ್ಲ ಎಮೋಷನ್ಸು ಇದೆ ಇದರಲ್ಲಿ. ಅಟ್ ದ ಸೇಮ್ ಟೈಮ್ ಗೊತ್ತಿಲ್ಲದೆ ನೀವು ಹೇಳ್ದಂಗೆ ಈ ನೆಕ್ಸ್ಟ್ ಜನ್ರೇಷನು ಥಿಂಕ್ ಮಾಡೋ ಒಂದು ಕನೆಕ್ಟ್ ಇದೆ. ಅದು ಕನೆಕ್ಟ್ ಆಗಿಬಿಟ್ರೆ ಇದು ಸೂಪರ್ ಹಿಟ್. ಅಪ್ಪ ಅಮ್ಮ ಖಂಡಿತ ನೋಡ್ತಾರೆ. ಈ ಮಕ್ಕಳು ನೋಡಿಬಿಟ್ರೆ ಎಸ್, ಈಗ ವಾಟ್ ಹೀ ಫೀಲ್ಸ್ ಇನ್ ದ ಫಿಲ್ಮ್ ಅವರು ಫೀಲ್ ಮಾಡಿದರೆ
ಇಟ್ಸ್ ಅನದರ್ ಫಿಲ್ಮ್. ಆ್ಯಂಡ್ ನಿಮ್ದು ಅದು ಟ್ರೇಲರ್ ಒಂದಷ್ಟು ವೇರಿಯೇಷನ್ಸ್ ಇದೆ ಸರ್ ಪಾತ್ರದಲ್ಲಿ. ಹೌದು. ಸರ್ಪ್ರೈಸ್ ಅನಿಸುತ್ತೆ. ಯಾ ಕ್ಯಾರೆಕ್ಟರೈಸೇಷನು ಅಂದರೆ ತುಂಬ ಒಂದು ಮೃದುವಾದ ಕ್ಯಾರೆಕ್ಟ್ರು. ಅಟ್ ದ ಸೇಮ್ ಟೈಮ್ ಎಲ್ಲಪ್ಪ ಅಷ್ಟೇ, ಅವನ ಕಷ್ಟ ಮಕ್ಕಳಿಗೆ ಗೊತ್ತಾಗಬಾರ್ದು. ಮಕ್ಕಳಿಗೆ ಗೊತ್ತಾದ ಮೇಲೆ ಏನಾಗುತ್ತೆ ಅನ್ನೋದು ಅದು ಡಿಫ್ರೆಂಟ್. ಇದಕ್ಕೆಲ್ಲ ಒಂದು ಬ್ಯೂಟಿಫುಲ್ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಯಾವಾಗ ಅವನಿಗೆ ಗೊತ್ತಾಗುತ್ತೆ, ಯಾವಾಗ ಇದೆಲ್ಲ ಬ್ರೇಕ್ ಆಗುತ್ತೆ, ಇದೆಲ್ಲ ಸಮಥಿಂಗ್ ಬ್ಯೂಟಿಫುಲಿ ಹ್ಯಾಸ್ ಡನ್. ಸೊ ಐ ಥಿಂಕ್ ನಾನು ಹೇಳ್ತಾ ಇದ್ದೀನಿ ಕತೆ. ಇಲ್ಲ ಓಕೆ. ಅಲ್ಲ, ನನಗೆ ಎಷ್ಟು ಆ ಫ್ರೇಮ್ ನೋಡ್ಬೇಕಾದ್ರೆ ಅನ್ನಿಸ್ತಾ ಇತ್ತು. ಹೌದೌದು. ಇದೆಲ್ಲ ಈಗ ಸಾಯಿ ಕುಮಾರ್ ಸರು, ಶ್ವೇತಾ ಮೇಡಮ್ ಅಥವಾ ಇದು ಸುಧಾರಾಣಿ ಮೇಡಮ್, ನೀವೆಲ್ಲ ಒಂದು ಟೈಮ್ ಎಷ್ಟು ಚೆನ್ನಾಗಿ ಆಳ್ದಂಥವ್ರು. ಆ್ಯಂಡ್ ಇವತ್ತಿಗೂ ಅದೇ ಚಾರ್ನ ಉಳಿಸ್ಕೊಂಡಂಥವ್ರು. ಸೊ ಲಕ್ಕಿ ಇಂಡಸ್ಟ್ರಿಲಿ. ನಾನು ಯಾವಾಗಲೂ ಜಗ್ಗೇಶ್ ಸರ್ ನೋಡ್ಬೇಕಾರೆ, ಶಿವಣ್ಣ ನೋಡ್ಬೇಕಾರೆ, ನಿಮ್ಮನ್ನು ನೋಡ್ಬೇಕಾರೆ, ಶಶಿಕುಮಾರ್ ಅವ್ರನ್ನೆಲ್ಲ ನೋಡ್ಬೇಕಾರೆ ನಂಗೆ ಅನ್ಸುತ್ತೆ, ಹೆಂಗೆ ಇವ್ರು ಮಾತ್ರ ಹಿಂಗೆ ಇದಾರಲ್ಲ, ಚೇಂಜ್ ಆಗಿಲ್ಲ ಅಂತ. ಸೊ ಆ ಒಂದು ಆ ಕೆಲಸದ ಹಸಿವು ಅದು ಈ ಥರ ಅಷ್ಟೇ. ಅದೊಂದು ಇನ್ನೊಂದು ಏನು ಅಂದರೆ, ನಾವು ಪ್ರತಿದಿನ ಒಂದು ಕ್ಯಾರೆಕ್ಟರ್ ಆಗಿಬಿಡ್ತೀವಪ್ಪ. ఇప్పుడు ಇದರಲ್ಲೇ ಹೆಂಗೂ ಇದ್ದೀನಿ, ತಿರ್ಗಾ ಈ ಏಜ್ ಇದೆ. ಸೊ ಹೆಂಗಾಗೋಗ ಗೊತ್ತಿಲ್ಲದೆ ನಾವು ಒಂದು ಅಂಬರು ಅದು ಈಗ ನನಗೆ. ಸೊ ಅದೊಂದು ಆ್ಯಕ್ಟರ್ಗೆ ಅದೇ ಅದೃಷ್ಟ. ಎವ್ರಿ ಡೇ ವಿ ಬಿಕಮ್ ಒನ್ ಕ್ಯಾರೆಕ್ಟರ್. ಮೆಂಟಲಿ ಆಲ್ಸೋ ವಿ ಚೇಂಜ್. ಸೊ ಗೊತ್ತಿಲ್ಲದೆ ನಮ್ಗೆ ಏಜೇ ಯಾರು ಕೇಳಿದ್ರೆ ಹೇಳ್ಬೋದು ಹೊರತು ನೋ ಏಜ್ ಅಷ್ಟೇ. ಅದು ಬಟ್ ಕೆಲಸ ಇರಬೇಕು. ಕೆಲಸ ಇಲ್ಲ ಅಂದರೆ ಅದು ಕಷ್ಟನೇ. ಕೆಲಸ ಇಲ್ಲ ಅಂದರೆ ಇದು ಇಲ್ಲಿಲ್ಲ. ಪೃಥ್ವಿ, ಅಂದರೆ ನಿಮಗೆ ಅಂದರೆ ಅದೇ ನಾನು ಆಗಲೇ ಹೇಳ್ದಂಗೆ ಆಯ್ಕೆಗಳು ಪೃಥ್ವಿದು ಅಷ್ಟೇ. ಅಂದರೆ ದಿಯಾಯಿಂದ ಹಿಡಿದು ಕೂಡ ನಿರಂತರ ಪ್ರಯೋಗಗಳು ಮಾಡ್ತಾನೆ ಇದ್ದೀರಾ. ಅಂದರೆ ಕಮರ್ಷಿಯಲ್ ಆಗಲಿ ಅಥವಾ ಇನ್ನೊಂದು ಜಾನ್ರ್. ನಿಮ್ಮದು ಎಷ್ಟು ಫಿಲ್ಮ್ಸ್ ಆಯಿತು ಓವರಾಲ್? 20. ತುಂಬ ಸ್ಪೀಡ್ ಆಗಿದೆ ಸೇರಿ. ಯು? My sixth one, sir. Sixth, okay. ಪೃಥ್ವಿ ಸ್ಪೀಡ್ ಇದ್ದಾರೆ. ಅಂದರೆ ತುಳು 10 ಆಯ್ತಾ? ತುಳು. ನಾ ಅದೇ ಹೇಳಿದೆ, ಅಂದರೆ ಈ ಒಂದು ಆಯ್ಕೆ ಮತ್ತು ನಂಗೆ ಆ್ಯಕ್ಚುಲಿ ಟೀಸರ್ ನೋಡ್ಬೇಕಾದ್ರೆ ಕಂಪ್ಲೀಟ್ ಫುಲ್ಲು ರಾ. ನನಗೆ ಈಗ ಒಂದಷ್ಟು ಕ್ಯಾರೆಕ್ಟರ್ಗಳು ಬಂದೋಗ್ತು. ಸೊ ಹಾಗಾಗಿ ಈ ಒಂದು ಆಯ್ಕೆ ಮತ್ತು ಇಲ್ಲೊಂದು ವೇರಿಯೇಷನ್ಸ್ ಒಂದಷ್ಟು ಚಾಲೆಂಜಸ್ಸು. ಹೌದು, ಇದೆ. ಒಂದು ಸ್ವಲ್ಪ ಕಾಂಟ್ರಾಸ್ಟ್ ಆಗಿದೆ. ಆ್ಯಂಡ್ ಬಂಡಿಯಪ್ಪ ಸರ್ ಕತೆ ಹೇಳಿದಾಗಲೇ ನನಗೆ ಮೇಯ್ನಾಗಿ ಪುಲ್ ಇರೋದೇ ಅಪ್ಪ ಮಗಂದು ಏನು ಇದಿದೆ, ಆ ಇಮೋಷನ್ನೇ ಥ್ರೂ ಔಟ್ ಫಿಲ್ಮ್ ಒಂದು ಪುಲ್ ಮಾಡುವಂಥ ಒಂದು ಕ್ರಕ್ಸ್ ಪಾಯಿಂಟ್ ಅಂದರೆ ಅದೇ ಇರೋದು. ಆ್ಯಂಡ್ ಅದ್ರ ಜೊತೆ ಈ ನಾನು ಪ್ಲೇ ಮಾಡಿರೋಂಥ ಕ್ಯಾರೆಕ್ಟರ್ PU ಇಂದ ಹಿಡಿದು ಆಮೇಲೆ ಮದುವೆ ಆಗಿ ಅಪ್ಪ ಆಗೋವರೆಗೂ ಒಂದು ಜರ್ನಿ ಹೋಗುತ್ತೆ. ಸೊ ನನಗೆ ಆ ಜರ್ನಿ ಇಷ್ಟ ಆಯಿತು. ಅಂದ್ರೆ ವಾಟ್ ಒಂದು ಜರ್ನಿ. ಆ್ಯಂಡ್ ಈವನ್ ಹಿಸ್ ಗೆಟಪ್ ಚೇಂಜ್ ಓವರ್ ತುಂಬ ಚೆನ್ನಾಗಿ ಮಾಡಿಕೊಂಡ್ರು. ಹಾಗಾಗಿ ಸೊ ಅದೊಂಥರ ನನಗೆ ಇಷ್ಟ ಆಯಿತು. ಅದಕ್ಕೆ ವೆಯ್ಟ್ ಲಾಸ್ ಎಲ್ಲ ಬೇಕಿತ್ತು, ವೆಯ್ಟ್ ಇನ್ಕ್ರೀಸ್ ಮಾಡೋದು ಅದೆಲ್ಲ ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಆ್ಯಂಡ್ ಅದು ಹಾಗಾಗಿ ನನಗೆ ಒಂಥರ ಪುಲ್ ಇತ್ತು, ಆ್ಯಕ್ಷನ್ ಇತ್ತು ಸ್ವಲ್ಪ. ಆ್ಯಕ್ಷನ್ ಸ್ವಲ್ಪ ಜಾಸ್ತಿ. ಇದರಲ್ಲಿ ನಿಮ್ದು 3 looks ಇದೆ ಅಲ್ಲ? ಆ್ಯಂಡ್ ವೆರಿ ಗುಡ್. ಬಿಎಡ್ ಎಲ್ಲ ತೆಗೆದ್ಮೇಲೆ ನಾನೇ ಶಾಕ್ ಒಂದಿನ ನೋಡಿ. ಅಷ್ಟು ಹೆಂಗಾಗಿ ಕಾಣಿಸ್ತಾ. ರೀಸೆಂಟ್ಲಿ ಮೀಸೆ ಬಿಟ್ಟಿರೋದು. ಹೌದು. ಹಾಗಾಗಿ ಒಂಥರ ಇಷ್ಟೆಲ್ಲ ವೇರಿಯೇಷನ್ಸ್ ಇತ್ತಲ್ಲ. ಇಲ್ಲ, ಎಲ್ರಿಗೂ ಚಾಲೆಂಜ್ ಅಪ್ಪ. ಈಗ ನಾವು ಮಾತಾಡ್ತಾ ಇದ್ದೀವಿ ಥಿಂಕಿಂಗ್ ದಟ್ ಇಟ್ ಹಸ್ ಕಮ್ ಔಟ್ ವೆಲ್. ಬಟ್ ನಾಳೆ ಫ್ರೈಡೇನೇ ನಮಗೆ ಎಲ್ಲ ವೇಟಿಂಗು. ನಿಮ್ಮ ಜೊತೆ ನಾವು ನೋಡ್ತೀವಿ. ಅವ್ರಿಗೂ ಅಷ್ಟು ಸುಲಭವಾದ ಕ್ಯಾರೆಕ್ಟರ್ ಅಲ್ಲ. ಬಿಕಾಸ್ ನಾವು ಸಬ್ಜೆಕ್ಟ್ ಕೇಳೋವಾಗ ವೆರಿ ಇಂಪಾರ್ಟೆಂಟ್ ರೋಲ್ ಆ್ಯಂಡ್ ಇಟ್ ಪ್ಲೇಸ್ ವೆರಿ ವೆರಿ ವೆರಿ, ಅದು ಗೊತ್ತಿಲ್ಲದೆ ಅಲ್ಲಿಂದಾನೇ ಒಂದು ಟೋಟಲ್. ಸೊ ಅವ್ರದ್ದು ಅಷ್ಟೇ. ಸೊ ಎಲ್ಲ ಕ್ಯಾರೆಕ್ಟರ್ಸು ಚಾಲೆಂಜಿಂಗ್ ಇದರಲ್ಲಿ. ಅಲ್ಲ, ನಾನು ಇವ್ರು ಹೇಳಿದಕ್ಕೆ ನಾನು ಜೆನ್ಸಿ ಬಂದಿದ್ದು. ಅಂದರೆ ನಾನು ಕಲಿತೆ ತುಂಬ ಅಂದ್ರಲ್ಲ, ಸೊ ನನಗೆ ಅದೇ ಅಲ್ಲೇ ಅನಿಸಿದ್ದು. ಅಂದರೆ ಸೊ ಅವ್ರು ಮಾಡೋವಾಗ ಅದು ಫೀಲ್ ಮಾಡಿದ್ರಂತೆ. ಅವ್ರು ಮಾಡಿದ್ರಲ್ವಾ, ಅದು ಐ ಥಿಂಕ್ ಥಿಯೇಟರ್ ಆಲ್ಸೋ ಫೀಲ್ ದಟ್. ಈ ಜನ್ರೇಷನ್ ನೋಡ್ತಾರೆ ಖಂಡಿತ. ಬಿಕಾಸ್ ಇವ್ರನ್ನ ಇಷ್ಟಪಡೋ ಜನ ತುಂಬ ಜನ ಇದ್ದಾರೆ. ಸೊ ಯೂತ್ ಎಲ್ಲ ಬಂದು ಬಿಡ್ತಾರೆ. ಇವ್ರನ್ನೂ ಅಷ್ಟೇ. ಸೊ ನಮ್ಮ ಕ್ರೌಡ್ ನಮಗೂ ಬರ್ತಾರೆ, ನಮ್ಮ ಪೊಲೀಸ್ ಸ್ಟೋರಿ ಕ್ರೌಡ್ ಇದೆಲ್ಲ. ಸೊ ಇಟ್ ವಿಲ್ ಬಿ ಮಿಕ್ಸ್ ಕ್ರೌಡ್. ಈ ಮಿಕ್ಸ್ ಕ್ರೌಡ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ. ದಟ್ಸ್ ವಾಟ್ ಐ ಫೀಲ್. ನಮ್ಮಂಥವ್ರಿಗೂ ಎಸ್ ಸಾಯಿ ಸರ್ ಹೇಳಿದ್ದು ಕರೆಕ್ಟ್ ಅಲ್ವಾ, ಆ ಕ್ಯಾರೆಕ್ಟರ್ ಪ್ರಕಾಶ್ ಗೌಡ ಅಂತ. ಇವ್ರ ಸೈಡ್ನಿಂದ ಇವ್ರ ಸ್ಟೈಲಲ್ಲಿ ಇರೋ ಮಕ್ಕಳಿಗೆಲ್ಲ ಹೌದಪ್ಪ, ಅದೇ ಫುಲ್ ಫ್ಯಾಮಿಲಿ ವಿಲ್ ಕನೆಕ್ಟ್. ಖಂಡಿತ ಕನೆಕ್ಟ್ ಆಗ್ತಾರೆ. ನಿಮಗೆ ರಿಯಲೈಸ್ ಆಗಿದೆ ಈ ಸಿನಿಮಾ ಅಲ್ಲಿ ಮಾಡ್ತಾ ಈಗ ಧನ್ಯ ಹೇಳಿದ್ರು ನಾನು ತುಂಬ ಕಲಿತೆ ಅನ್ನೋ ಒಂದು ವಿಷಯ? ಡೆಫಿನೆಟ್ಲಿ. ಈಗ ಆ್ಯಸ್ ಅನ್ ಆಡಿಯನ್ಸ್ ಸಿನಿಮಾ ನೋಡೋದು ಒಂದು ರೀತಿ ಆದರೆ, ಈಗ ನಾವು ಸ್ಕ್ರಿಪ್ಟ್ ಓದಿದಾಗ ನಾವು ಕೂಡ ಆಡಿಯನ್ಸ್ ಆಗಿ
ಓದ್ತೀವಿ. ಸೊ ಓದಿದಾಗ ಒಂದಷ್ಟು ಪಾಯಿಂಟ್ಸ್ಗಳು ನನಗೆ ಹೇಳ್ಕೊಡುವಂಥದ್ದು ಎಲ್ಲರಿಗೂ ಮನದಟ್ಟಾಗೋ ರೀತಿಯಲ್ಲಿ ಅಥವಾ ನಾವು ವಿಮರ್ಶೆ ಮಾಡ್ಕೊಳ್ಳೋ ರೀತಿಯಲ್ಲಿ ಬಹಳಷ್ಟು ಪಾಯಿಂಟ್ಸ್ಗಳಿದೆ. ಅಂದರೆ ಫ್ಯಾಮಿಲಿ ಮಗ ಹೇಗಿರಬೇಕು, ಚಾಯ್ಸಸ್ ಏನು. ಧನ್ಯ ಅವರು ಒಂದಷ್ಟು ಮೊನೊಲಾಗ್ ಇದೆ ಅವ್ರದ್ದು, ಅವರು ಒಂದಷ್ಟು ಮಾತುಗಳನ್ನು ಹೇಳ್ತಾರೆ. ಆ ಮಾತುಗಳು ನಿಜವಾಗ್ಲೂ ನನ್ನ ಕ್ಯಾರೆಕ್ಟರ್ಗೆ ಮಾತ್ರ ಅಲ್ಲದೆ ಈಗಿರುವಂಥ ಎಲ್ಲ ಯೂತ್ಸ್ಗೆ ಹೇಳ್ದಂಗಿತ್ತು. ಅಂದರೆ ಮುಖ ಕೊಡ್ದಂಗೆ ಹೇಳೋದನ್ನು ಹೇಳ್ತಾರಲ್ಲ, ಆ ಥರ ಒಂದಷ್ಟು ಮಾತುಗಳೆಲ್ಲ ಇತ್ತು. ಸೊ ಆ ಥರ ತುಂಬ ಸನ್ನಿವೇಶಗಳಿದೆ ಈ ಸಿನಿಮಾದಲ್ಲಿ. ಅಂದರೆ ನೋಡಿದ ಮೇಲೆ ಒಂದಷ್ಟು ನಾವಾಗೆ ಸ್ವಲ್ಪ ವಿಮರ್ಶೆ ಮಾಡಿಕೊಂಡು ತಿದ್ಕೊಳ್ಳುವಂಥದ್ದು ಅಂಥ ವಿಚಾರಗಳೆಲ್ಲ ಬಹಳಷ್ಟಿದೆ. ಸೊ ಹಾಗಾಗಿ ನಾನು ಈ ಸಿನಿಮಾದಿಂದ ಒಂದಷ್ಟು ವಿಚಾರಗಳು ನನ್ನ ಲೈಫಲ್ಲೂ ನಾನು ಬದಲಾವಣೆ ಮಾಡ್ಕೊಂಡಿದ್ದೀನಿ. ಚಂದ್ರಶೇಖರ್ ಬಂಡ್ಯಪ್ಪ ಅವ್ರ ಫಿಲಮ್ಸ್ ಅಂದರೆ ಅವ್ರದ್ದೊಂದು ಟ್ರೀಟ್ಮೆಂಟೇ ಬೇರೆ ಇರ್ತಾರೆ. ಆಗಿರ್ಬೋದು, ತಾರಕಸುರ ಆಗಿರ್ಬೋದು. ಆ್ಯಂಡ್ ಆ ಚೇಂಜ್ ಅವ್ರು ಇಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ ಕೂಡ. ಸೊ ಆ್ಯಸ್ ಎ ಡೈರೆಕ್ಟರ್ ನೀವು ಕಂಡ ಹಾಗೆ ಅವರು ಜೊತೆಗಿನ ಒಂದು ಪಯಣ ಹೇಗಿತ್ತು? ಅವರೇ ನಮಗೆ ಚೌಕಿದಾರ್. ಅಯ್ಯೋ, ನಾವು ಒಂದೊಂದು ಸಲ ನಾವು ನಾರ್ಮಲಿ ಇಂಟರ್ಫಿಯರ್ ಆಗಲ್ಲ, ಇನ್ವಾಲ್ವ್ ಆಗ್ತೀನಿ. ಬೇಸಿಕ್ಲಿ ಫ್ರಮ್ ದ ಬಿಗಿನಿಂಗ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಇದು ಮಾಡ್ಬೋದಾ, ಇದು ಈಸ್ ವೆರಿ ಕ್ಲಿಯರ್, ನನಗಿದೇ ಬೇಕು. ಈಸ್ ವೆರಿ ಕ್ಲಿಯರ್ ಬಿಕಾಸ್ ಹೀ ನೋಸ್. ಸರ್ ನೀವು ನೋಡಲಿಲ್ಲ ಸರ್, ಇಂಥದ್ದೆಲ್ಲ ನಾನು ನೋಡಿದ್ದೀನಿ ಸರ್, ಅರ್ಥ ಮಾಡ್ಕೊಳ್ಳಿ ಸರ್, ಕನೆಕ್ಟ್ ಆಗುತ್ತೆ ಸರ್, ಮಾಡಿ ಸರ್ ಅಂತ ಚಿಕ್ಕ ಚಿಕ್ಕ ವಿಷಯಗಳೂ ಅವರು ಕಾಂಪ್ರಮೈಸ್ ಆಗಲಿಲ್ಲ. ಈವನ್ ಒಂದಿನ ಒಂದು ಮೇಯ್ನ್ ಸೀನು ನನಗೆ ಇಲ್ಲಿ ಬೇಡ ಅಂದೆ, ಅವ್ರಿಗೆ ಸರ್ ನೀವು ಇದೆಲ್ಲ ನೋಡಬೇಡಿ, ಓನ್ಲಿ ಐ ವಾಂಟ್ ಯುವರ್ ಇಬ್ಬರು ಪರ್ಫಾರ್ಮೆನ್ಸ್ ಅಷ್ಟೇ ಅಂತ ಅಲ್ಲೇ ಮಾಡಿಬಿಟ್ರು. ಸರಿ, ತಿರ್ಗಾ ಅವರು ಮೂಡ್ ಔಟ್ ಆಗ್ತಾರೆ ಅಂತ ಅಂದ್ಕೊಂಡು ಸರಿ ಓಕೆ ಭಯ್ಯ ಮಾಡಿಬಿಡೋಣ ಅಂತ ನಾನು. ಸೊ ತಿರ್ಗಾ ಒಂದು ಸಲ ಮೈಂಡ್ ಸೆಟ್ ಮಾಡಿಕೊಂಡು ಆ ಥರ ಈಸ್ ವೆರಿ ಕ್ಲಿಯರ್. ಆ್ಯಂಡ್ ಅವ್ರ ಸ್ಕ್ರಿಪ್ಟ್ ನಂಬಿ ನಾವೆಲ್ಲ ಒಪ್ಕೊಂಡಿದ್ವಿ. ಅವರು ಆ ಸ್ಕ್ರಿಪ್ಟನ್ನು ಬಿಡಲೇ ಇಲ್ಲ. ಅವ್ರು ಏನು ಅಂದ್ಕೊಂಡಿದ್ದಾರೋ ಅದನ್ನು ಪರ್ಫೆಕ್ಟಾಗಿ ಆನ್ ಸ್ಕ್ರೀನ್. ಅದೇ ಅಂತ ಇದ್ದೀನಿ, ಇಂಥ ಕಥೆನ ಇಂಥ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆ ಹೇಳೋದು ತುಂಬ ಕಷ್ಟ. ಸಾಂಗ್ಸ್ ಆಗಲಿ, ಫೈಟ್ಸ್ ಆಗಲಿ, ಇವ್ರ ಫೈಟ್ಸ್ ಎಲ್ಲ ತುಂಬ ಜಸ್ಟ್ ಸೀನ್ ಗ್ಲಿಮ್ಸಸ್, ಬಟ್ ಸೂಪರ್ ಆಗಿದೆ ಫೈಟ್ಸ್ ಎಲ್ಲ. ಅದೆಲ್ಲ ಅವರು ಈಸ್ ವೆರಿ ಕಾನ್ಫಿಡೆಂಟ್. ಸೊ ಐ ಥಿಂಕ್ ದಿಸ್ ಈಸ್, ನಾವು ನಾಳೆ ಏನೇ ಇದ್ರೂ ಇಟ್ಸ್ ಫಸ್ಟ್ ಕ್ರೆಡಿಟ್ ಡೈರೆಕ್ಟ್ರಿಗೆ. ಎಸ್ ಸರ್, ನೀವು ಅಂದರೆ 50 ವರ್ಷಗಳಲ್ಲಿ ಸಾಕಷ್ಟು ಅಂದರೆ ನಮ್ಮ ಇಂಡಸ್ಟ್ರಿ ಎಸ್ಪೆಷಲಿ ನೀವು ಮೊನ್ನೆ ಲಾಸ್ಟ್ ಟೈಮ್ ಒಂದು ಸಲ ಮಾತಾಡ್ಬೇಕಾದ್ರೆ ಡೇವಿಡ್ ಅವ್ರನ್ನ ತುಂಬ ನೆನ್ಸ್ಕೊತಾ ಇದ್ರಿ. ಹೌದು, ಥ್ರಿಲ್ಲರ್ ಮಂಜು ಅಂದರೆ ನಿಮ್ದೊಂದು ಅದೊಂದು ತಂಡನೇ ಆಗೋಗಿತ್ತು. ಸಾಧು ನೀವು ಎಲ್ಲ ಅಂದರೆ ಅದು ಆ ವೈಬೇ ಬೇರೆ. ನೆನ್ಸ್ಕೊಂಡ್ರೆ ಅನ್ಸುತ್ತೆ ಅವ್ರ ಬಗ್ಗೆ ಮಾತಾಡ್ಬೇಕು. ಅದೇ ಎವ್ರಿ ಫಿಲ್ಮ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಾನೇನು ಹೇಳಕೊಟ್ಟೆ ಅಂದರೆ, ಸೊ ಇವತ್ತಿನ ಒಂದು ತಂಡಗಳು ಆ ಥರದ್ದು ಬರ್ಬೇಕಾರೆ, ಸೊ ಈ ಒಂದು ಟೆಕ್ನಿಷಿಯನ್ಸ್ ನಾನು ನೋಡ್ಬೇಕಾದ್ರೆ, ಇವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಇವತ್ತಿನ ಇಂಡಸ್ಟ್ರಿ ಹೇಗೆ ಕಾಣ್ತದೆ ತಮಗೆ? ಅದೇ ಅದೃಷ್ಟ ಏನು ಅಂದರೆ ಟೆಕ್ನಾಲಜಿ ದೊಡ್ಡ ಹೆಲ್ಪು. ಆ್ಯಂಡ್ ಮೇಕಿಂಗ್ ಸ್ಟೈಲ್ ಹ್ಯಾಸ್ ಬಿಕಮ್ ಡಿಫ್ರೆಂಟ್. ಪರ್ಫಾರ್ಮೆನ್ಸಸ್ಸು ಎಲ್ಲ ಅಂಡರ್ಪ್ಲೇ ಮಾಡೋಕ್ಕೆ ಕೇಳ್ತಾ ಇದ್ದಾರೆ. ಆದ್ರೂ ಇಂಥ ಒಂದು ಫಿಲ್ಮ್ ಬರೋವಾಗ ನಮಗೆ ಏನಂದರೆ ಇಂಥ ಒಂದು ಫಿಲ್ಮ್ ಇನ್ ಬಿಟ್ವೀನ್ ಮಾಡಬೇಕು ಅನ್ನೋದು ಯಾವಾಗಲೂ ಒಂದು ಆರ್ಟಿಸ್ಟ್ಗಿರುತ್ತೆ, ವಿತ್ ಆಲ್ ದೀಸ್ ಎಮೋಷನ್ಸ್ ಆ್ಯಂಡ್ ಆಲ್ ದಟ್. ಬಟ್ ಅಟ್ ದ ಸೇಮ್ ಟೈಮ್ ಈಗಿರೋ ಹೊಸಬರೆಲ್ಲ ಕೂಡ, ಈಗ ಸಾಯಿ ಕುಮಾರ್ ಅವರು, ಈಗ ನಾನು ಇಫ್ ಯು ಟೇಕ್ ಲಾಸ್ಟ್ 2 years ತೆಲುಗು ನಾವು ಮಾಡಿದ ಎಲ್ಲ ಫಿಲ್ಮ್ಸು ಹಿಟ್ಗಳು, 6 films ಲಾಸ್ಟ್ ಇದರಲ್ಲಿ. ಸೊ ತಿರ್ಗಾ ಈ ಇಯರು ಫಸ್ಟ್ ಫಿಲ್ಮು ಚೌಕಿದಾರ. ಸೊ ಐ ಥಿಂಕ್ ಈ ಇಯರು ಕನ್ನಡದಿಂದ ಶುರು ಆಗಬೇಕು. ಸೊ ಎಲ್ರಿಗೂ ಒಳ್ಳೇದಾಗಬೇಕಷ್ಟೇ. ಸೊ ಐ ಆಮ್ ಸೋ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಜನ್ರೇಷನ್. ವೆರಿ ಗುಡ್ ಟೆಕ್ನಿಷಿಯನ್ಸ್ ಆಗಲಿ, ಎಸ್ಪೆಷಲಿ DOPಗಳು. ಈ ಸಿನಿಮಾಗೆ DOP ದೊಡ್ಡ ಪ್ಲಸ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಆಗಲಿ. ಸೊ ಐ ಥಿಂಕ್ ದಿಸ್ ಜನ್ರೇಷನ್ ಈಸ್ ಟೋಟ್ಲಿ ಥಿಂಕಿಂಗ್ ಡಿಫ್ರೆಂಟ್. ನಾವೇ ಹೊಸದಾಗಿ ಕಾಣ್ತಾ ಇದ್ದೀವಿ. ಈಗ ಈ ಕ್ಯಾರೆಕ್ಟರ್ ನನಗೆ ಬಂದಿಲ್ಲ ಅಂದರೆ ಸಾಯಿ ಕುಮಾರ್ ನಾರ್ಮಲ್ ಫಾದರ್ ಮಾಡ್ತಾನೇ ಇದ್ದೀನಿ. ಸೊ ಹೊಸದಾಗಿ ಕಾಣೋಕ್ಕೆ ಐ ಥಿಂಕ್ ಈ ಜನ್ರೇಷನ್ ಥಿಂಕಿಂಗೆ. ಸೊ ಅಂಥ ಡೈರೆಕ್ಟ್ರು ಈಗ ಸಾಯಿ ಕುಮಾರ್ ಅವನ್ನ ಈ ಥರ ತೋರಿಸೋಣ ಅಂತ ನಾನು ನಂಬಿ ಸರ್ ನೀವು ಮಾಡಿ ಸರ್ ಅಂತ ನಾನು ನಂಬಿ ಮಾಡ್ತಾ ಇದ್ದೀನಿ. ಅದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಬಟ್ ಎವ್ರಿ ಟೈಮ್ ನೀವು ಈ ಥರದ್ದು ನೀವು ಹೇಳಿದ್ರಲ್ಲ, ಎವ್ರಿ ಟೈಮ್ ನೀವು ಈ ಥರ ಬಿಲೀವ್ ಮಾಡಿರೋದು ಮತ್ತು ಅವ್ರು ನಿಮ್ಮನ್ನ ಫೋರ್ಸ್ ಮಾಡಿರೋದು ಇದೆಯಲ್ಲ, ಅದೆಲ್ಲವೂ ಸೂಪರ್ ಹಿಟ್ಟೆ. ಹೌದು. ಆ್ಯಂಡ್ ಇನ್ನೊಂದೇನೆಂದರೆ ನಿಮ್ಮ ಇನ್ವಾಲ್ವ್ಮೆಂಟು. ನೀವೆಲ್ಲ ಸಿನಿಮಾಗೂ ಐ ಥಿಂಕ್ ಅಲ್ಲ ಮಾಡಬಾರ್ದು ಅಂತಲ್ಲ, ಮಾಡಲ್ಲ ಅಂತಲ್ಲ, ನೀವು ಕೆಲವೊಂದು ಸಿನಿಮಾಗಳಿಗೆ ಇಂಟ್ರೆಸ್ಟ್ ಕೊಡ್ತೀರಾ, ಅಲ್ಲಿ ಗೊತ್ತಾಗುತ್ತೆ ಓಕೆ ಇದೇನೋ ಬೇರೆ ಇದೆ ಅಂತ. ನಾನು ಅಬ್ಸರ್ವ್ ಮಾಡಿರೋ ರೀಸೆಂಟ್ ಟೈಮ್ಸಲ್ಲಿ ಅದೆಲ್ಲವೂ ಸೂಪರ್ ಸಕ್ಸಸ್ ಆಗಿದೆ. ಇದು ಹಂಗೆ ಅನಿಸ್ತಾ ಇತ್ತು. ಅದೇ ಥ್ಯಾಂಕ್ ಯು. ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸು, ನಿಮ್ಮ ಅನುಭವ ಮತ್ತು ನಿಮ್ಗೊಂದು ಗ್ರಹಿಕೆ ಇರುತ್ತೆ. ಖಂಡಿತ ಆ ಒಂದು ವಿಷಯಕ್ಕೆ. ಅಂಡ್ ಏನೋ ಗೊತ್ತಿಲ್ಲದೆ ಏನೋ ಒಂದು ಆಸೆ ಏನೋ ಇದೆ, ಇದು ಒಳ್ಳೆ ಅವಾರ್ಡ್ಸ್ನು ಬರಬೇಕು ನನಗೆ. ಬರುತ್ತೆ ಸರ್, ಬರಲಿ ಸರ್, ಬರುತ್ತೆ. ಧನ್ಯ. ಸೊ ಇಲ್ಲಿ ಇನ್ನೊಬ್ರು ಕಾಣಿಸ್ತಾ ಇದ್ರಲ್ಲ, ಇನ್ನೊಂದು ಹಾಡಲ್ಲಿ ನಾಯಕಿ
ನಾಯಕಿನ ಅವರು ಚೈತ್ರ ಅಂತ. ಚೈತ್ರ ಅವ್ರು ಒಂದು ಚಿಕ್ಕ ಬಿಟ್ಟಲ್ಲಿ ಬರ್ತಾರೆ. ಹಾಂ ಓಕೆ. ಮೇಜರ್ ಧನ್ಯ ಅವರು ಹೋಗ್ತಾರೆ. ನನ್ನ ಹೆಸರು ಸಿನಿಮಾದಲ್ಲಿ ಆಕ್ಚುಲಿ ಚೈತ್ರ, ಚೈತ್ರ ಅವ್ರ ಹೆಸರು ಅವ್ರ ರಿಯಲ್ ಚೈತ್ರ, ಹೆಸರು ಚೈತ್ರ. ನನ್ನ ರೀಲ್ ಹೆಸರು ಚೈತ್ರ. ಓಕೆ. ಆ್ಯಂಡ್ ಧನ್ಯಗೆ ಆ್ಯಸ್ ಎ ಆರ್ಟಿಸ್ಟ್ ಅದನ್ನು ಆಗಲೇ ಹೇಳ್ಬೇಕಾರೆ ಹೇಳ್ತಾ ಇದ್ರಿ ತುಂಬ ಕಲಿತೆ ಈ ಥರದೊಂದು ಪಾತ್ರದಿಂದ ಅಂತ ಹೇಳಿ. ಆಯ್ಕೆ ಮತ್ತು ಈ ಒಂದು ಜರ್ನಿಲಿ ಬಂಡಿಯಪ್ಪ ಅವರ ಒಟ್ಟಿನ ಕೆಲಸ, ಆ ಜರ್ನಿ ಹೇಗೆ? ಐ ಥಿಂಕ್ ಸಾಯಿಕುಮಾರ್ ಸರ್ ಹೇಳ್ದಂಗೆ ಅವ್ರಿಗೆ ಒಂದು ವಿಜುವಲ್ ಇರುತ್ತೆ ಮೈಂಡಲ್ಲಿ, ಅದು ಬರೋ ತನಕ ಮಾಡಿಸ್ತಾ ಇರ್ತಾರೆ, ನಾವು ಮಾಡ್ತಾ ಇರ್ತೀವಿ. ಅದು ಎಷ್ಟೇ ಟೈಮ್ ಆಗಲಿ, ಎಷ್ಟೇ ಟೇಕ್ಸ್ ಆಗಲಿ, ಬಟ್ ಅದೇ ನಾನು ಅವರಿಂದ ಕಲ್ತಿದ್ದು. ಐ ಥಿಂಕ್ ಪೇಷನ್ಸ್ ಆ್ಯಂಡ್ ಅಟೆನ್ಷನ್ ಟು ಡೀಟೇಲ್. ಪರ್ಫೆಕ್ಷನ್ ಅಂದರೆ ಅವರಿಂದ ನಾನು ಕಲಿತೆ. ಇಟ್ ವಾಸ್ ಎ ಟ್ರೀಟ್ ಅವ್ರ ಜೊತೆ ಕೆಲಸ ಮಾಡಿದ್ದು ನಿಜವಾಗ್ಲೂ, ಯಾಕೆಂದರೆ ಅವರು ರಥಾವರ ಮಾಡಿದ್ದಾರೆ ಆ್ಯಂಡ್ ಅದು ಸೂಪರ್ ಹಿಟ್. ಸೊ ನನಗೇನಂದರೆ ನನ್ನ ಸಿನಿಮಾನು ಹಂಗೆ ಸೂಪರ್ ಹಿಟ್ ಆಗಿಬಿಡಲಿ ಅಂತ. ಸೊ ನೋ ಜೋಕ್ಸ್ ಅಪಾರ್ಟ್, ಪೃಥ್ವಿ ಅವ್ರು ಹೇಳ್ತಾರೆ ಯಾವಾಗಲೂ ದಟ್ ನಮ್ಮ ಚಂದ್ರಶೇಖರ್ ಬಂಡಿಯಪ್ಪ ಸರ್ ಅವರು ಹ್ಯೂಮನ್ ಎಮೋಷನ್ಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ಆ್ಯಂಡ್ ಇವತ್ತು ಪ್ರೆಸ್ ಮೀಟಲ್ಲಿ ಶಿವಣ್ಣಮ್ಮ ಕೂಡ ಹಾಗೆ ಹೇಳಿದ್ರು ದಟ್ ನಾನು ಅವ್ರ ಜೊತೆಗೆ ಸಿನಿಮಾ ಮಾಡಬೇಕಿತ್ತು, ಆಗಲಿಲ್ಲ, ಬಟ್ ವೆರಿ ಸೂನ್ ಮಾಡ್ತೀವಿ. ಯಾಕಂದರೆ ಈ ಒಂದು ಪಾಯಿಂಟ್ ಅವ್ರಿಗೂ ಕೂಡ ನೋಟಿಸ್ ಆಗಿದೆ. ಸೊ ಅದು ನನಗೂ ಕೂಡ ನೋಟಿಸ್ ಆಯಿತು. ಆ್ಯಂಡ್ ಮೆನಿ ಎಮೋಷನ್ಸ್ ನಮಗೆ ಗೊತ್ತಿಲ್ಲದೆ ಇರೋದು, ಅಥವಾ ನಾವು ಕ್ಲಾಕ್ ಮಾಡದೇ ಇರೋದು, ಅಥವಾ ನಮಗೆ ಎಕ್ಸ್ಪೀರಿಯನ್ಸ್ ಆಗದೆ ಇರೋದು, ಯಾಕಂದರೆ ನಾವು ಆ ಜಾಗದಲ್ಲಿ ಇರೋದಿಲ್ಲ, ಅವ್ರು ನಮಗೆ ಎಕ್ಸ್ಪೀರಿಯನ್ಸ್ ಮಾಡಿಸಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಅಂದರೆ ಹೀಗೂ ನಡೆಯುತ್ತೆ ಲೈಫಲ್ಲಿ ಅಂತ ಅವ್ರು ನನಗೆ ತೋರಿಸಿದ್ರು. ನಿಜ. ನಿಮ್ಮದು ಮತ್ತು ಒಂದು ಸಾಂಗ್ ಇದೆಯಲ್ಲ ಎಸ್, ಮ್ಯೂಸಿಕಲಿ, ಆ್ಯಂಡ್ ಧನ್ಯ ತುಂಬ ಚೆನ್ನಾಗಿ ಹಾಡ್ತಾರೆ. ಒಂದು ಬಿಟ್ಟು ಹಾಡ್ಬೋದಲ್ಲ ಅಂತ. ಈ ಸಾಂಗ್ ಹಾಂ, ಯಾವುದು? ನಮ್ಮ ಗೆಳೆಯನ? ಐ ಡೋಂಟ್ ನೋ ದ ಲಿರಿಕ್ಸ್. ಓಕೆ, ನೋ ಪ್ರಾಬ್ಲಮ್. ಬ್ರೋ ಸಾಂಗ್ ಚೆನ್ನಾಗಿ ಹಾಡ್ತಾರೆ ಸರ್. ಯಾರು? ಅವರೇ ಸಿಂಗರು. ಅದೇ ಅವ್ರ ಲಿರಿಕ್ಸ್ ನೆನಪಿದೆ. ಓ ಮೈ ಬ್ರೋ, ಓ ಮೈ ಬ್ರೋ. ಓ ಮೈ ಬ್ರೋ, ನೋಡಿ ಓ ಮೈ ಬ್ರೋ, ಲವಲ್ಲಿ ಗೆದ್ದೋರು ಒಬ್ರು ಇಬ್ರು. ಬಡಪಾಯಿ ನನ್ನ ಹಾಟನ್ನು ಇದು ಚೆನ್ನಾಗಿದೆಯಪ್ಪ ಈ ಸಾಂಗ್. ಅವರು ನೀಗ ಗೆಳೆಯ ನೀವು ಏನು ಲಿರಿಕ್ಸ್ ಗೊತ್ತಿಲ್ಲ, ಕಷ್ಟ ಇದೆ ಸರ್. ಅಟ್ಟೆ ಮಟ್ಟೆ ಅಂತ ಹೇಳ್ಬಿಟ್ಟು ಅಟ್ಟೆ ಮಟ್ಟೆ ಪ್ರೀತಿ ಚಿಟ್ಟೆ ನಿನ್ನ ಸುತ್ತಮುತ್ತ ಹಾರಿ ಬಿಟ್ಟೆ, ಬಿಟ್ಟೆ ಬಿಟ್ಟೆ ನನ್ನ ಬಿಟ್ಟೆ, ನನ್ನ ಹಿಂದೆ ಹಿಂದೆ ಹೊರಟೆ. ಯಾಕೆ ಸರ್? ಅದು ಲಿರಿಕ್ಸ್ ಕಷ್ಟ ಇದೆ. ಇಲ್ಲ ಇಲ್ಲ ಸರ್. ಶ್ವೇತಾ ಅವರು, ಸುಧಾರಾಣಿ ಅವ್ರದ್ದು ಕಾಂಬಿನೇಷನ್. ನನ್ನ ಫಸ್ಟ್ ಹೀರೋಯಿನ್ ಸುಧಾರಾಣಿ ಅವರು, ಹೌದು, 93 ಕುಂಕುಮ ಭಾಗ್ಯ. ಇದರಲ್ಲಿ ಒಂದು ಒಳ್ಳೆ ಫ್ರೆಂಡ್ ಕ್ಯಾರೆಕ್ಟರ್. ಶಿ ಇಸ್ ಅ ಪೊಲೀಸ್. ತುಂಬ ಚೆನ್ನಾಗಿರುತ್ತೆ ನಮ್ಮ ಸೀನ್ಸ್. ಒಂದು ವಿಧದಲ್ಲಿ ನಾನು ಹಾಳಾಗೋಕ್ಕೆ ಅವರೇ ಕಾರಣ ಸಿನಿಮಾದಲ್ಲಿ. ಸಾರಿ ಸರ್, ಐ ಮಿಸ್ಅಂಡರ್ಸ್ಟುಡ್. ಬಟ್ ಸ್ಲೋಲಿ ಬ್ರದರು ವೆರಿ ಇಂಟೆಲಿಜೆಂಟ್. ಕಥೆನ ತಗೋತಾರೆ, ಅವ್ರು ಎಕ್ಸ್ಪರ್ಟ್ ಆಗಿದ್ದಾರೆ. ಬಟ್ ವೆರಿ ಹ್ಯಾಪಿ. ರೀಸೆಂಟಾಗಿ ಸಿಸ್ಟರ್ ಆಗಿಬಿಟ್ಲು ಒಂದು ಫಿಲ್ಮಲ್ಲಿ, ಅವತಾರ ಪುರುಷ ಅನ್ಕೋತಾ ಇದ್ದೀನಿ. ಈಗ ಇದರಲ್ಲಿ ಫ್ರೆಂಡ್, ಗೆಳತಿ. ಬಟ್ ಅಗೇನ್ ವಂಡರ್ಫುಲ್ ಆ್ಯಕ್ಟ್ರೆಸ್. ಸೊ ಹ್ಯಾಪಿ ಟು ವರ್ಕ್ ವಿತ್ ಹರ್. ಶ್ವೇತಾ ಅವರು ಕೆಲಸ ಮಾಡಿದ್ರ? ಇಲ್ಲ. ಹಾಂ, ಶ್ವೇತಾ ಅವರು ಅವಾಗ ಒಂದೇನೋ ಒಂದು, ಬಟ್ ನನಗೆ ಹೀರೋಯಿನ್ ಅಲ್ಲ ಅವರು. ಸೊ ಅವ್ರು ಇನ್ನೊಬ್ಬರಿಗೆ, ನನಗೆ ಯಾರೋ ಮಲಯಾಳಂ ಹುಡುಗಿ ಅವಾಗ. ಸೊ ಕೆಲಸ ಮಾಡಿದ್ವಿ, ಬಟ್ ಫಸ್ಟ್ ಟೈಮು. ಸೊ ನಾನು ಆವಾಗ ಮಿಸ್ ಆಗೋದ್ರಲ್ಲ ಈಗ ಮಾಡ್ತಾ ಇದ್ದೀನಿ. ಪೃಥ್ವಿ ಗಿಲ್ಲಿ ರೀಸೆಂಟ್ ಬಿಗ್ ಬಾಸ್ ವಿನ್ನರ್, ಎಲ್ಲ ಕಡೆ ಗಿಲ್ಲಿದೆ ಹವಾ. ಈಗ ನಿಮ್ಮ ಸಿನಿಮಾದಲ್ಲೂ ಇದ್ದಾರೆ. ಭವ್ಯ ಅವ್ರ ಜೊತೆನೂ ಮಾಡಿದೆ. ಗಿಲ್ಲಿ, ಗಿಲ್ಲಿ ಅವ್ರ ಜೊತೆ, ಗಿಲ್ಲಿ ನಟ. ಓ, ಒಂದು ವೆರಿ 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 ಕಾಮಿಕಲ್ ಸೀನ್ ಇದೆ ಅವ್ರ ಜೊತೆಗೆ, ನಾನು ಹೇಳಲೇಬೇಕು. ಆಕ್ಚುಲಿ ಇವಾಗ ಈಗಾಗಲೇ ನೋಡಿರ್ಬೋದು ನೀವು, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಹಾ, ಪಂಚು ಕಿಕ್ಕು ಏನ್ ಮಾಡಿಲ್ಲ ನಾವು. ಗಾಡ್, ಅಂದ್ರೆ ಅವರು ಆಸ್ ಯೂಶುವಲ್ ಅವರ ಕ್ಯಾರೆಕ್ಟರ್ ಏನೋ ತರಲೆ ಮಾಡಿರ್ತಾರೆ. ಅದು ನನಗೆ ಕೋಪ ಬಂದು ನಾವು ಅಂದ್ರೆ ಅವ್ರ ಮೇಲೆ ರೋಷ ತೋರಿಸೋದು. ಇಟ್ಸ್ ಅ ವೆರಿ ಕಾಮಿಕಲ್ ಫನಿ ಸೀನ್. ಆದರೆ ವೆರಿ ಹ್ಯಾಪಿ, ತುಂಬ ಖುಷಿ ಆಗುತ್ತೆ ಅವ್ರು ಗೆದ್ದಿದ್ದು ನೋಡಿ. ವೆಲ್ ಡಿಸರ್ವ್ಡ್ ಅಂತ ಹೇಳಬೇಕು. ಆ್ಯಂಡ್ ವೆರಿ ಪ್ರೌಡ್ ಆಫ್ ಹಿಮ್. ಈಸ್ ಅ ತುಂಬ ಒಳ್ಳೆ ಹ್ಯೂಮನ್ ಬೀಯಿಂಗ್. ಮೇ ಬಿ ಸಿನಿಮಾ ನೋಡಿದ್ಮೇಲೆ ತುಂಬ ವಿಷಯಗಳು ಮಾತಾಡೋಕ್ಕೆ ಸಿಗುತ್ತೆ ಅಂತ ಅನಿಸುತ್ತೆ. ಎಸ್, ನಾನು ಸುಮ್ಮನೆ ಅದನ್ನೇ ಕೆಣಕ್ತಾ ಇದ್ರೆ ಚೆನ್ನಾಗಿರಲ್ಲ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಮಾತುಕತೆ ಸಿಗೋದಕ್ಕೆ. 30ನೇ ತಾರೀಕು ಸಿನಿಮಾ ರಿಲೀಸು. ನೀವು ನೋಡಿ
ಆಮೇಲೆ ತಿರ್ಗಾ ಕೂತ್ಕೊಳ್ಳೋಣ. ತಿರ್ಗಾ ಕುತ್ಕೋಣ, ಮಾತಾಡೋಣ ಸಿನಿಮಾ ಬಗ್ಗೆ. ಈಗ ಮಾಡಿದ್ರೆ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಲೈನಪ್ಸ್ ಇದೆ. ಆ್ಯಂಡ್ ಈ ವರ್ಷ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇಂಡಸ್ಟ್ರಿ. ತುಂಬ ಒಳ್ಳೊಳ್ಳೆ ಸಿನಿಮಾ ಲೈನಪ್ಸ್ ಇದೆ. ಲಾಸ್ಟ್ ಇಯರು ಕೂಡ ಚೆನ್ನಾಗಾಗಿದೆ, ಅಂದರೆ ಕಂಪೇರ್ ಟು ಅದರ ಹೋದ ವರ್ಷ. ಸೊ ಈ ವರ್ಷ ತುಂಬ ದೊಡ್ಡದಾಗಿ ಕಾಣ್ತಿದೆ ಇಂಡಸ್ಟ್ರಿ. ಬಿಕಾಸ್ ನಂಬರ್ ಆಫ್ ಪ್ರೊಡಕ್ಷನ್ಸ್ ಕಡಿಮೆ ಆಗಿದೆ, ಕ್ವಾಲಿಟಿ ದೊಡ್ಡದಾಗ್ತಿದೆ. ಸೊ ಅದೊಂದು ಇಂಟ್ರೆಸ್ಟಿಂಗ್ ಥಿಂಗ್. ಆ್ಯಂಡ್ ಸರ್ಗೆ 50ನೇ ವರ್ಷದ ಒಂದು ಈ ಹೊಸ್ತಿಲಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಗಾರ್ಗ ಇದೆ ನೆಕ್ಸ್ಟು, ಗಾರ್ಗ ಇದೆ ನೆಕ್ಸ್ಟ್, ಸತ್ಯ ಸನ್ ಆಫ್ ಹರಿಶ್ಚಂದ್ರ, ಅದು ನಿರೂಪು. ಈಗ ಶಿವನ್ ಅವ್ರ ಜೊತೆ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಬೇಲ್ ಅಂತ. ಬೇಲ, ಹೌದು. ಶಿವನ್ ಅವರು, ಜಯರಾಮ್ ಅವರು, ನಾನು, ಪವನ್ ಒಡೆಯರ್ ಅವರು. ವೆರಿ ಗುಡ್ ಸ್ಕ್ರಿಪ್ಟ್. ವಾವ್. ಅದು ಇನ್ನೊಂದೆರಡು ಪ್ಲಾನ್ ಮಾಡ್ತಾ ಇದ್ದೀವಿ. ಚೆನ್ನಾಗಿರುತ್ತೆ. ಹೀರೋ ಒಂದು 6-7 ಫಿಲ್ಮ್ಸ್ ಈ ವರ್ಷ ಕನ್ನಡ. 2026. ಸೊ ಚೌಕಿದಾರ್ ಪಾರ್ಟ್ 2 ಮಾಡ್ಬಿಡೋಣ. ಪಾರ್ಟ್ 2 ಬರುತ್ತಾ? ಮಾಡ್ಬೋದು. ಏನೋ ಇದೆ, ಏನೋ ಇದೆ, ಮಾಡ್ಬೋದು. ಮಾಡೋ ಸಾಧ್ಯತೆ ಇದೆ. ಆಗಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮತ್ತೆ. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಪ್ಲೀಸ್ ಡೋಂಟ್ ಮಿಸ್ ಚೌಕಿದಾರ್ ಇನ್ ಥಿಯೇಟರ್ಸ್. ಕೇಳಿದ್ರಲ್ಲ ಚೌಕಿದಾರನ ಕಥೆನ, ಸೊ ಒಂದು ಪಯಣವನ್ನು. ಸೊ ಸಿನಿಮಾ 30ನೇ ತಾರೀಕು ಬರ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ, OTTವರೆಗೂ ಕಾಯಬೇಡಿ. ಈ ಥರದ ಸಿನಿಮಾಗಳು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಸ್ಟ್. ಆ್ಯಂಡ್ ಆ ಜನ್ರೇಷನ್, ಈ ಜನ್ರೇಷನ್, ಆ ಕ್ಯಾಟಗರಿ, ಈ ಕ್ಯಾಟಗರಿ ಅಲ್ಲ, ಎಲ್ಲ ಕ್ಯಾಟಗರಿ ನೋಡಲೇಬೇಕಾಗಿರೋಂಥ ಒಂದು ಒಳ್ಳೆ ಕಂಟೆಂಟು. ಟ್ರೈಲರ್ ನೋಡಿದ್ರೆ ನಿಮಗೆ ಅನಿಸುತ್ತೆ ಯಾವಾಗ ಸಿನಿಮಾ ನೋಡ್ತೀವಿ ಅಂತ. ಆ ಥರದ ಒಂದು ಕಂಟೆಂಟು ಮಿಸ್ ಮಾಡದೆ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಮಸ್ಕಾರ.